ಯೂನಿಟ್ ನಂಬರ್ 1 ಫಂಡಮೆಂಟಲ್ಸ್ ಆಫ್ ಮ್ಯಾಕ್ರೋ ಇಕಾನಮಿ ಇಂಟ್ರೊಡಕ್ಷನಲ್ಲಿ ಪ್ಯಾರಾದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಸಿಂಪಲ್. ಯು ಕನ್ಸಿಡರ್ ರೀಜನ್ ಎ ಆ್ಯಂಡ್ ರೀಜನ್ ಬಿ. ರೀಜನ್ ಎ ಅಲ್ಲಿ ಸಪೋಸ್ ತುಂಬ ನ್ಯಾಚುರಲ್ ಮಿನರಲ್ ರಿಸೋರ್ಸಸ್ಗಳು ಇವನ ಹತ್ರ ನ್ಯಾಚುರಲಿನೇ ಅವೈಲಬಲ್ ಇದೆ, ಬಟ್ ಬಿ ಹತ್ರ ಲಿಮಿಟೆಡ್ ಇದೆ. ಆದರೆ ಹೇಗೆ ಇಷ್ಟೆಲ್ಲ ಇದ್ರೂ ಹೇಗೆ ಇವನು ಈ ರಿಸೋರ್ಸಸ್ನೆಲ್ಲ ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು ಅಂತ ಇವನಿಗೆ ಗೊತ್ತಿಲ್ಲ. ಬಟ್ ಇವನಿಗೆ ಇರೋ ರಿಸೋರ್ಸಸ್ಸಲ್ಲೇ ಬೆಸ್ಟ್ ಹೇಗೆ ತೆಗಿಬೇಕು ಅಂತ ಇವನಿಗೆ ಬರುತ್ತೆ. ಸೊ ಈ ಬಿ ಅಲ್ಲಿರೋ ಕಂಟ್ರೀಸ್ ಎಲ್ಲ ಏನಾಗುತ್ತೆ, ರಿಚ್ ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್ ಆಗುತ್ತೆ. ಎ ಅಲ್ಲಿರೋದೆಲ್ಲ ಪುವರ್ ಮತ್ತು ಅಂಡರ್ ಡೆವಲಪ್ಡ್ ಆಗಿ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಇವ್ರು ಪ್ಯಾರಾಗ್ರಾಫಲ್ಲಿ ಇವ್ರು ಎಕ್ಸಾಂಪಲ್ ತೊಗೊಂಡಿರೋದು ಇದು ಆಫ್ರಿಕನ್ ಕಂಟ್ರೀಸು, ಇದೆಲ್ಲ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸು. ಸೊ ಡೆಫಿನೇಷನ್ ಏನು ಹೇಳುತ್ತೆ ಎಕನಾಮಿಕ್ಸ್ದು ಅಂತ ಅಂದರೆ, ಇಟ್ಸ್ ಸಿಂಪಲ್. ಏನಂದರೆ ಲಿಮಿಟೆಡ್ ರಿಸೋರ್ಸಸ್ನ ನೀನು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀಯಾ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಈ ಆ್ಯಕ್ಟಿವಿಟಿನ ಸ್ಟಡಿ ಮಾಡೋದೇ ವಿ ಕಾಲ್ ಇಟ್ ಆ್ಯಸ್ ಎಕನಾಮಿಕ್ಸ್. ಆ್ಯಂಡ್ ಎಕನಾಮಿಕ್ಸ್ ಈಸ್ ಡಿವೈಡೆಡ್ ಇಂಟು ಮೇಜರ್ 2 ಪಾರ್ಟ್ಸ್, ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಅಂತ ಅಂದರೆ ಒಂದು ಇಂಡಿವಿಜುವಲ್ ಇರ್ತಾನೆ ಅಂತ ಅನ್ಕೋ, ಇವೊಂದೊಂದು ಕಂಪ್ನಿ ಇರುತ್ತೆ. ಈ ಕಂಪ್ನಿಯಲ್ಲಿ ಅವನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಎಷ್ಟು ಟರ್ನ್ ಓವರ್ ಆಗುತ್ತೆ, ಎಷ್ಟು ಕ್ಯಾಪಿಟಲ್ ವೇರ್ ಆ್ಯಂಡ್ ಟೇರ್ ಲಾಸ್ ಆಗುತ್ತೆ ಅವನಿಗೆ, ಆಮೇಲೆ ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಆಮೇಲೆ ಲೈಕ್ ಅಕೌಂಟಿಂಗು, ಇವನು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಎಲ್ಲಿ ಲಾಸ್ ಆಗ್ತಿದೆ, ಏನು ಮಾಡಬೇಕು, ಆಲ್ ದೀಸ್ ಥಿಂಗ್ಸ್ನ ನಾವು ಸ್ಟಡಿ ಮಾಡಿದ್ರೆ ದಟ್ ಕಮ್ಸ್ ಅಂಡರ್ ದ ಬ್ರ್ಯಾಂಚ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಅದರ್ವೈಸ್ ಇಫ್ ಯು ಸ್ಟಡಿ ಎಕನಾಮಿಕ್ ಕಾನ್ಸೆಪ್ಟ್ಸ್ ಲೈಕ್ GDP, GNP, ಡಿಪ್ರಿಸಿಯೇಷನ್ ಆ್ಯಂಡ್ not depreciation, like remittances, all these things if you study, those comes under the part of macroeconomics. See, national economy ಕಂಪೇರ್ ಮಾಡೋದು, ವರ್ಲ್ಡ್ ಇಕಾನಮಿಯಲ್ಲಿ ಹೇಗೆ ನಮ್ಮ ಕಂಟ್ರಿಯಲ್ಲಿ ಸ್ಟ್ಯಾಂಡ್ ಮಾಡ್ತಿದೆ, ಇದನ್ನೆಲ್ಲ ಇಫ್ ಯು ಆರ್ ಸ್ಟಡಿಯಿಂಗ್ ದೆನ್ ಇಟ್ ಕಮ್ಸ್ ಅಂಡರ್ ಮ್ಯಾಕ್ರೋ ಎಕನಾಮಿಕ್ಸ್. ಆ್ಯಂಡ್ UPSC ಈಸ್ ಆಲ್ ಅಬೌಟ್ ಮ್ಯಾಕ್ರೋ ಎಕನಾಮಿ, ನಾಟ್ ಮೈಕ್ರೋ ಎಕನಾಮಿಕ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕನಾಮಿಕ್ ಆರ್ಗನೈಸೇಷನ್ಸ್. ಇದರಲ್ಲಿ ಏನು ಹೇಳ್ತಿದ್ದಾನೆ ಅಂತಂದರೆ, ಯಾವುದೇ ಒಂದು ಸೊಸೈಟಿ ಆಗಲಿ, ಎಕನಾಮಿಕ್ ಆಗಲಿ, ಯಾವುದೇ ಒಂದು ಸಿಸ್ಟಮಲ್ಲಿ ಮೇಜರಾಗಿ 3 ಕ್ವಶನ್ ಇರುತ್ತೆ. ಏನೇನು ಅಂತಂದರೆ, ವಾಟ್, ಹೌ ಆ್ಯಂಡ್ ಫಾರ್ ಹೂಮ್. ನೀನು ಏನನ್ನ ಪ್ರೊಡ್ಯೂಸ್ ಮಾಡಬೇಕು, ಇದೆಲ್ಲ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಅಲ್ವಾ. ನಿಮ್ಮ ಕಂಟ್ರಿಯಲ್ಲಿ ಜಾಸ್ತಿ ಯಾವುದಕ್ಕೆ ಡಿಮ್ಯಾಂಡ್ ಇರುತ್ತೆ ನೀನು ಅದನ್ನೇ ಪ್ರೊಡ್ಯೂಸ್ ಮಾಡಬೇಕು. ಅಥವಾ ನೀನು ಬೇರೆದನ್ನ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತೀಯ ಅಂತಂದರೆ ದಟ್ ಈಸ್ ಆಲ್ಸೋ ಅಪ್ ಟು ಯು. ಸೊ ವಾಟ್ ಎವರ್ ಇಟ್ ಈಸ್, ವಾಟ್ ಅನ್ನೋದು ಒಂದು ಕ್ವಶನ್ ಬರುತ್ತೆ. ಏನನ್ನ ಪ್ರೊಡ್ಯೂಸ್ ಮಾಡಬೇಕು ನಾನು ನನ್ನ ಕಂಟ್ರಿಯಲ್ಲಿ ಅಥವಾ ನನ್ನ ರೀಜನಲ್ಲಿ, ಮತ್ತು ಎಷ್ಟು ಅಮೌಂಟಲ್ಲಿ ನಾನು ಪ್ರೊಡ್ಯೂಸ್ ಮಾಡಬೇಕು, ವಾಟ್ ಕ್ವಾಂಟಿಟಿ ಅಂತಲೂ ಮ್ಯಾಟರ್ ಆಗುತ್ತೆ. ಆಮೇಲೆ ಹೌ, ಹೇಗೆ ನೀನು ಅದನ್ನು ಪ್ರೊಡ್ಯೂಸ್ ಮಾಡ್ತೀಯ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪ್ರಿಪೇರಿಂಗ್ ಲೈಕ್ ಚಟ್ನಿ ಪುಡಿ ಆ್ಯಂಡ್ ಯು ಯೂಸ್ ಮಿಕ್ಸಿ ಆರ್ ಯು ಡೂ ಇಟ್ ವಿತ್ ಹ್ಯಾಂಡ್ಸ್, ಲೈಕ್ ರುಬ್ಬೋ ಕಲ್ಲಿಂದ ಮಾಡ್ತೀಯಾ ಅಥವಾ ಬೈ ವಾಟ್ ಮೀನ್ಸ್ ಅಂತ, ಆಯಿತಾ. ನೆಕ್ಸ್ಟು ಫಾರ್ ಹೂಮ್, ಟಾರ್ಗೆಟ್ ಆಡಿಯನ್ಸ್ ಯಾರು, ನಿನಗೆ ಕನ್ಸ್ಯೂಮರ್ಸ್ ಯಾರು. ಸೊ ಇದೆಲ್ಲ ನೀನು ಕನ್ಸಿಡರ್ ಮಾಡಬೇಕು. ಒಂದು ಎಕನಾಮಿಕ್ ಆರ್ಗನೈಸೇಷನಲ್ಲಿ ಈ ಮೇಜರ್ 3 ಪ್ರಾಬ್ಲಮ್ಸ್ ಬರುತ್ತೆ. ಇಲ್ಲಿದೆ ಹೌ ಅಲ್ಲಿ ಹೂ ವಿಲ್ ಟೀಚ್, ದೆನ್ ಎಲೆಕ್ಟ್ರಿಸಿಟಿನ ನೀನು ಆಯಿಲಿಂದ ಮಾಡ್ತೀಯಾ, ಕೋಲಿಂದ ಮಾಡ್ತೀಯಾ, ಸನ್ನಿಂದ ಮಾಡ್ತೀಯಾ, ವಿಂಡಿಂದ ಮಾಡ್ತೀಯಾ, ದೋಸ್ ಥಿಂಗ್ಸ್ ವಿಲ್ ಮ್ಯಾಟರ್. ವಿಲ್ ಫ್ಯಾಕ್ಟ್ರೀಸ್ ಬಿ ರನ್ ಬೈ ಪೀಪಲ್ ಆರ್ ರೋಬೋಟ್ಸ್, ಆಲ್ ದೀಸ್ ಥಿಂಗ್ಸ್ ವಿಲ್ ಮ್ಯಾಟರ್ ಅಲ್ವಾ. ಫಾರ್ ಹೂಮಲ್ಲೂ ಅಷ್ಟೇ, ಡಿಫ್ರೆಂಟ್ ಹೌಸ್ ಹೋಲ್ಡ್ಸ್ ಅಥವಾ ಫಾರ್ಮರ್ಸಿಗೆ ನೀನು ಪ್ರೊಡಕ್ಷನ್ ಮಾಡ್ತಾ ಇದೆಯಾ ಅಥವಾ ಕಾಲೇಜ್ ಸ್ಟೂಡೆಂಟ್ಸಿಗೆ ನೀನು ಪ್ರೊಡಕ್ಷನ್ ಮಾಡ್ತಿದ್ಯಾ, ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ನೆವರ್ ಆಸ್ಕ್ಡ್ ಇನ್ ದ ಎಕ್ಸಾಮ್, ಈದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಫಾರ್ಮ್ ಆಗೋದಕ್ಕೆ ಇದನ್ನೆಲ್ಲ ಓದಬೇಕು. ಆ್ಯಂಡ್ ಒಂದ್ಸಲ ಓದಿದ್ರೆ ಇಟ್ ಈಸ್ ಮೋರ್ ದ್ಯಾನ್ ಎನಫ್. ದೆನ್ ಕಮ್ಸ್ ಎಕನಾಮಿಕ್ ಸಿಸ್ಟಮ್ಸ್. ಎಕನಾಮಿಕ್ ಸಿಸ್ಟಮ್ಸಲ್ಲಿ ದೇರ್ ಆರ್ ಮೆನಿ ಬ್ರ್ಯಾಂಚಸ್, ಆದರೆ ಇಲ್ಲಿ 3 ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವುದು ಅಂತಂದರೆ
ಕಮಾಂಡ್ ಆರ್ ಸೋಷಲಿಸ್ಟ್ ಇಕಾನಮಿ, ಮಾರ್ಕೆಟ್ ಆರ್ ಕ್ಯಾಪಿಟಲಿಸ್ಟ್ ಇಕಾನಮಿ, ಇನ್ನೊಂದು ಮಿಕ್ಸ್ಡ್ ಇಕಾನಮಿ. ಸೊ ಕಮಾಂಡ್ ಆರ್ ಸೋಷಲಿಸ್ಟ್ ಇಕಾನಮಿ ಏನು ಹೇಳುತ್ತೆ ಅಂತ ಅಂದರೆ, ಒಂದು ಇಕಾನಮಿಯಲ್ಲಿ ಏನೇನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಆಗುತ್ತೆ ಇದ್ರದ್ದು ಪ್ರೈಸಸ್ ಎಲ್ಲ ಯಾರು ಡಿಸೈಡ್ ಮಾಡ್ತಾರೆ ಅಂತ ಅಂದರೆ ಗವರ್ಮೆಂಟ್. ಟ್ಯಾಕ್ಸಸ್ಸಿಂದ ಹಿಡ್ದು ಪ್ರೈಸಸ್ಸಿಂದ ಹಿಡ್ದು ಎಲ್ಲನೂ ಡಿಸೈಡ್ ಮಾಡೋದು ಗವರ್ಮೆಂಟ್ ಆಗಿರುತ್ತೆ. ಬಿಕಾಸ್ ಸೋಷಲಿಸ್ಟ್ ಅಂತ ಅಂದರೆ ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ವೆಲ್ಫೇರ್ ಆಫ್ ದ ಸಿಟಿಸನ್ಸ್. ಸೊ ವೆಲ್ಫೇರ್ ಬಗ್ಗೆ ಏನು ಪ್ರೈವೇಟ್ ಕಂಪ್ನಿಯವರೆಲ್ಲ ಯೋಚನೆ ಮಾಡ್ತಾರಾ? ನೋ ವೇಸ್. ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿರೋ ಡ್ಯೂಟಿ ಯಾರ್ದು? ಗೌರ್ಮೆಂಟ್ದು. ಬಟ್ ಗವರ್ಮೆಂಟ್ ಈಸ್ ಆಲ್ಸೋ ಬಿಕಮಿಂಗ್ ಮೋರ್ ಪ್ರೈವೇಟೈಸ್ಡ್ ದಿಸ್ ಟೈಮ್. ನೆಕ್ಸ್ಟು ಮಾರ್ಕೆಟ್ ಇಕಾನಮಿ. ಇಲ್ಲಿ ಕಮಾಂಡ್ ಇಕಾನಮಿ ಅಂತ ಏನಕ್ಕೆ ಕರೀತಾರೆ ಅಂತ ಅಂದರೆ, ಗವರ್ಮೆಂಟ್ ಹೇಳಿದ್ರೆ ಅದೇ ಪ್ರೈಸ್ ಡಿಸೈಡ್ ಆಯಿತಾ, ಮುಗೀತು. ಸೊ ಕಮಾಂಡ್ ಮಾಡಿದಾಗೆ. ಮಾರ್ಕೆಟ್ ಇಕಾನಮಿ ಅಂತ ಅಂದರೆ ಇದು ಕ್ಯಾಪಿಟಲಿಸ್ಟ್ ಅಂತ ಅಂದರೆ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ದು ಪ್ರೈಸಸ್ ಏನಿರುತ್ತೆ ಅದನ್ನು ಡಿಸೈಡ್ ಮಾಡೋದು ಪ್ರೈವೇಟ್ ಸೆಕ್ಟರ್ ಆಗಿರುತ್ತೆ. ಸೊ ಮಾರ್ಕೆಟಲ್ಲಿ ಹೇಗೆ ಡಿಮ್ಯಾಂಡ್ ಇದೆ, ಹೇಗೆ ಸಿಚುಯೇಷನ್ ಇದೆ, ಅದ್ರ ತಕ್ಕಂಗೆ ಪ್ರೈಸ್ನ ವೇರಿ ಮಾಡ್ಕೊತಾ ಹೋಗುತ್ತೆ ಈ ಸಿಸ್ಟಮಲ್ಲಿ. ಸೊ ಅದಕ್ಕೆ ಇದನ್ನು ಮಾರ್ಕೆಟ್ ಇಕಾನಮಿ ಅಂತಲೂ ಕರೀತಾರೆ. ನೆಕ್ಸ್ಟ್ ಬಂದು ಮಿಕ್ಸ್ಡ್ ಇಕಾನಮಿ. ಮಿಕ್ಸ್ಡ್ ಇಕಾನಮಿ ಅಂತಂದರೆ ಇಬ್ಬರು ಕೂಡಿ ಪ್ರೈಸಸ್ನ ಡಿಸೈಡ್ ಮಾಡ್ತಾರೆ. ಸೊ ಸೋಷಲಿಸ್ಟ್ ಇಕಾನಮಿಗೆ ರಷ್ಯಾ ಎಕ್ಸಾಂಪಲ್ ತಗೊಂಡ್ರೆ, ಕ್ಯಾಪಿಟಲಿಸ್ಟಿಗೆ ಯು ಕನ್ಸಿಡರ್ ಅಮೇರಿಕಾ, USA. ದೆನ್ ಮಿಕ್ಸ್ಡ್ ಇಕಾನಮಿಯಲ್ಲಿ ಇಂಡಿಯಾ ಎಕ್ಸಾಂಪಲ್. ಇದಲ್ಲದೆ ಇನ್ನೂ ಟೈಪ್ ಬರುತ್ತೆ, ಓಪನ್ ಇಕಾನಮಿ ಆ್ಯಂಡ್ ಕ್ಲೋಸ್ಡ್ ಇಕಾನಮಿ ಅಂತ ಬರುತ್ತೆ. ಓಪನ್ ಇಕಾನಮಿ ಅಂತ ಅಂದರೆ, ಈಗ ಇದು ಇಂಡಿಯಾ ಅಂತ ಅಂದ್ಕೊಂಡ್ರೆ, ಇಂಡಿಯಾದಲ್ಲಿ ಏನೇನು ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ಗಳಾಗುತ್ತೋ ಅದು ಔಟ್ಸೈಡ್ ಇಟ್ಸ್ ಕಂಟ್ರಿ ಆಲ್ಸೋ ಟ್ರೇಡ್ ಹ್ಯಾಪನ್ಸ್. ಆವಾಗ ಇದು ಓಪನ್ ಇಕಾನಮಿ. ಬರೀ ಇಂಡಿಯಾದೊಳಗೆ ಅಷ್ಟೇ ನಾವು ಟ್ರೇಡ್ ಮಾಡ್ತಾಯಿದ್ದೀವಿ, ಆಚೆ ಕಡೆ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಏನೂ ಮಾಡ್ತಾಯಿಲ್ಲ, ಬೇರೆಯವ್ರ ಜೊತೆ ನಮ್ಮ ಟ್ರೇಡ್ ರಿಲೇಷನ್ಸೇ ಇಲ್ಲ ಅಂತ ಅಂದರೆ ದ್ಯಾಟ್ ಈಸ್ ಕ್ಲೋಸ್ಡ್ ಇಕಾನಮಿ. ಒಂದು ಟೈಮಲ್ಲಿ ಇಂಡಿಯಾ ವಾಸ್ ಆಲ್ಸೋ ಕ್ಲೋಸ್ಡ್ ಇಕಾನಮಿ. ಬಟ್ 1990s ಯೂಶಲಿ 1990s ಟೈಮಲ್ಲಿ ಏನಾಯಿತು, ಇಂಡಿಯಾ ಹತ್ರ ಫಾರೆಕ್ಸ್ ರಿಸರ್ವ್ ಅಂತ ಇರುತ್ತೆ. ಅಂದರೆ ಹೆಂಗೆ ಹೇಳೋದಪ್ಪ, ಬೇರೆ ಕಂಟ್ರಿದು ಕರೆನ್ಸೀಸ್ಗಳು ಒಂದು ಕಡೆ ಇರುತ್ತೆ ಇಂಡಿಯಾ ಹತ್ರ. ಅದು ಎಷ್ಟು ಕಡಿಮೆ ಆಗಿಬಿಟ್ಟಿರುತ್ತೆ ಅಂತ ಅಂದರೆ, ಇದ್ರ ಓನ್ ಮೇಂಟೆನೆನ್ಸ್ ಮಾಡ್ಕೊಳ್ಳೋದಕ್ಕೂ ಇದಕ್ಕೆ ಸಾಲ್ತಾ ಇರಲ್ಲ ದುಡ್ಡು ಇಂಡಿಯಾಗೆ. ಅಂಥ ಟೈಮಲ್ಲಿ ಇಂಡಿಯಾ ಹೋಗ್ಬಿಟ್ಟು ವರ್ಲ್ಡ್ ಬ್ಯಾಂಕ್ IMF ಹತ್ರ ಹೆಲ್ಪ್ ಕೇಳುತ್ತೆ. ಆವಾಗ ನಮಗೆ ಒಂದು ಕಂಡೀಷನ್ ಹಾಕುತ್ತೆ IMF. ಏನಂತ, ನಿನಗೆ ನಾನು ಸಾಲ ಎಲ್ಲ ಕೊಡ್ತೀನಿ, ಎಲ್ಲನೂ ಮಾಡಿಸ್ತೀನಿ, ಆದರೆ ಯು ನೀಡ್ ಟು ಬಿಕಮ್ ಓಪನ್ ಇಕಾನಮಿ ಅಂತ ಹೇಳುತ್ತೆ. ಸೊ ಆ ಟೈಮಲ್ಲಿ ಇಂಡಿಯಾ ಬಿಕೇಮ್ ಓಪನ್ ಇಕಾನಮಿ. ದೆನ್ ವೆನ್ ಗ್ಲೋಬಲೈಸೇಷನ್ ಸ್ಟಾರ್ಟೆಡ್, liberalization and privatization also became trend in India ಆ ಟೈಮಲ್ಲಿ 1991. ಓಕೆ, ನೆಕ್ಸ್ಟು ಬಂದುಬಿಟ್ಟು 4 ಸೆಕ್ಟರ್ಸ್ ಆಫ್ ಇಕಾನಮಿ. ಅದರಲ್ಲಿ 4 ಇಕಾನಮಿಯಲ್ಲಿ 4 ಸೆಕ್ಟರ್ ಇದೆ. ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಟರ್, 4 ಟೋಟಲ್. ಪ್ರೈವೇಟ್ ಸೆಕ್ಟರ್ ಅಂತ ಅಂದರೆ ಆಲ್ ಫರ್ಮ್ಸು, ನಮ್ಮ ಕಂಪ್ನಿಗಳೆಲ್ಲ ಏನೇನಿದೆ, ಪ್ರೈವೇಟ್ ಕಂಪ್ನೀಸು, ಪ್ರೈವೇಟ್ ಸ್ಕೂಲ್ಸು, ಆಲ್ ದೀಸ್ ಕಮ್ಸ್ ಅಂಡರ್ ಪ್ರೈವೇಟ್ ಸೆಕ್ಟರ್. ಗವರ್ಮೆಂಟ್ ಸೆಕ್ಟರ್ ಅಂತ ಅಂದರೆ ಸೇಮ್ NTPC, ಕೋಲ್ ಇಂಡಿಯಾ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು, ಗವರ್ಮೆಂಟ್ ಬ್ಯಾಂಕ್ಸು, ISRO, ಇವರೆಲ್ಲ ಯಾರು ಗೌರ್ಮೆಂಟ್ ಸೆಕ್ಟರು. ಹೌಸ್ ಹೋಲ್ಡ್ ಸೆಕ್ಟರ್ ಅಂತ ಅಂದರೆ ವಿ ಆ್ಯಸ್ ಎ ಕನ್ಸ್ಯೂಮರ್ಸ್. ಸೊ ಪ್ರೈವೇಟ್ ಸೆಕ್ಟರಿಂದ ಏನೇನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬರುತ್ತೆ, ಗೌರ್ಮೆಂಟ್ ಸೆಕ್ಟರಿಂದ ಏನೇನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬರುತ್ತೆ, ಇದೆರಡಕ್ಕೂ ಟಾರ್ಗೆಟ್ ಯಾರು? ಹೌಸ್ ಹೋಲ್ಡ್ಸು. ನಾವೇ ತಾನೇ ಅಲ್ಟಿಮೇಟ್ಲಿ ಕನ್ಸ್ಯೂಮ್ ಮಾಡೋದು. ಸೊ ವಿ ಆರ್ ಹೌಸ್ ಹೋಲ್ಡ್ಸ್. ನೆಕ್ಸ್ಟು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ದ ಸೈಜ್ ಆಫ್ ಎ ಹೌಸ್ ಹೋಲ್ಡ್ ಈಸ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ದ ಹೌಸ್ ಹೋಲ್ಡ್. ಸೊ ಒಂದು ಹೌಸ್ ಹೋಲ್ಡಲ್ಲಿ ಇವಾಗ 5 ಜನ ಇದ್ದಾರೆ ಅಂತ ಅಂದರೆ, ಸೊ ದ ಸೈಜ್ ಆಫ್ ಹೌಸ್ ಹೋಲ್ಡ್ ಬಿಕಮ್ 5 ನಾಟ್ 1. ಈ ಥರ ಸ್ಟೇಟ್ಮೆಂಟ್ಸ್ ಇಟ್ಕೊಂಡು ಅವನು UPSCಯಲ್ಲಿ ಎಕ್ಸಾಮಲ್ಲಿ
ಸೆಂಟೆನ್ಸ್ನ ಫ್ರೇಮ್ ಮಾಡ್ತಾನೆ, ಏನಾದರೂ ಒಂದು ಟ್ರಿಕ್ಸ್ ಇರುತ್ತೆ, ಅದಕ್ಕೆ ಸೊಲ್ಯೂಷನ್ ಇದ್ದಿರುತ್ತೆ. ಇದು ನನಗೆ ಗೊತ್ತಿದ್ದರೆ ಅವ್ನು ಏನೇ ತಿರುಗಿಸಿ ಮುರುಗಿಸಿ ಸ್ಟೇಟ್ಮೆಂಟ್ ಹಾಕಿದರೂ ಐ ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್ ಆ್ಯಂಡ್ ಫೈಂಡ್ ದ ಟ್ರ್ಯಾಪ್. ಆಯಿತಾ? ನೆಕ್ಸ್ಟು ಇನ್ನೊಂದು, ಆಲ್ ಹ್ಯೂಮನ್ ಬೀಯಿಂಗ್ಸ್ ಬಿಲಾಂಗ್ ಟು ದ ಹೌಸ್ ಹೋಲ್ಡ್ ಸೆಕ್ಟರ್. ಅವರು ಪ್ರೈವೇಟ್ ಸೆಕ್ಟರಲ್ಲಿ ಓನರ್ ಇರ್ತಾರಲ್ವ, ಅವನು ಹೌಸ್ ಹೋಲ್ಡ್ಗೂ ಆಗ್ತಾನೆ, ಪ್ರೈವೇಟ್ಗೂ ಆಗ್ತಾನೆ. ಗವರ್ಮೆಂಟಲ್ಲಿ ಇವಾಗ PM ಮೋದಿ ಹೌಸ್ ಹೋಲ್ಡ್ಗೂ ಆಗ್ತಾರೆ, ಗವರ್ಮೆಂಟ್ ಸೆಕ್ಟರ್ಗೂ ಆಗ್ತಾರೆ. ಆ್ಯಸ್ ಎ ಗಿವರ್ ಅಂತ ಕನ್ಸಿಡರ್ ಮಾಡಿದಾಗ ಹಿ ವಿಲ್ ಬಿ ಕನ್ಸಿಡರ್ಡ್ ಇನ್ ಗವರ್ಮೆಂಟ್ ಸೆಕ್ಟರ್. ಅದರ್ವೈಸ್ ಹಿ ವಿಲ್ ಬಿ ಕನ್ಸಿಡರ್ಡ್ ಬಿಕಾಸ್ ultimately he will also have food, he will also buy clothes, all those things will happen. ಸೊ ಅದೇ ರೀಸನ್ಗೆ he will also become household. ಅದನ್ನೇ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಜಾನ್ ಅಂತ ಒಂದು ಪರ್ಸನ್ ಇದ್ದಾನೆ, ಹೀ ಈಸ್ ಹೌಸ್ ಹೋಲ್ಡರ್ ಸೆಕ್ಟರ್ ಇನ್ ಜನರಲ್, ಬಟ್ ವೆನ್ ಜಾನ್ ವರ್ಕ್ಸ್ ಇನ್ CIL he belong to ಗೌರ್ಮೆಂಟ್ ಸೆಕ್ಟರ್. ಸೊ ಇವನು ಇಲ್ಲೂ ಆಗ್ತಾನೆ, ಇಲ್ಲೂ ಆಗ್ತಾನೆ. ಸೇಮ್ ವಿತ್ ರೆಸ್ಪೆಕ್ಟ್ ಟು ಮುಖೇಶ್ ಅಂಬಾನಿ. ಇವನು ಜನರಲಿ ಹೌಸ್ ಹೋಲ್ಡೇ, ಆದರೆ ಇಫ್ ಹೀ ಈಸ್ ವರ್ಕಿಂಗ್ ಇನ್ ರಿಲಯನ್ಸ್, ಆ ಟೈಮಲ್ಲಿ ಹಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ಪ್ರೈವೇಟ್ ಸೆಕ್ಟರ್. ಸೊ ಹಿ ವಿಲ್ ಬಿ ಬೋತ್ ಹೌಸ್ ಹೋಲ್ಡ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್. Then comes last sector, external sector. External sector where exports and imports of goods and services will be done. ಅಲ್ಲಿ we call it as external sector. ಸೊ ಬೇಸಿಕಲಿ 4 ಸೆಕ್ಟರ್ಸ್ ಯಾವ್ಯಾವುದು ಅಂತ ಅಂದರೆ ಗವರ್ಮೆಂಟ್, ಪ್ರೈವೇಟ್, ಹೌಸ್ ಹೋಲ್ಡ್ ಆ್ಯಂಡ್ ಎಕ್ಸ್ಟರ್ನಲ್. ಸೊ ಈಗ ಪ್ರೈವೇಟ್ ಸೆಕ್ಟರ್ನ ನಾವು ವಿಲ್ ಸ್ಟಡಿ ಇನ್ ಡೀಟೇಲ್. ಪ್ರೈವೇಟ್ ಸೆಕ್ಟರ್ ಅಂತಂದರೆ ಆಲ್ ದ ಫಾರ್ಮ್ಸ್ ಆರ್ ಎಂಟರ್ಪ್ರೈಸಸ್ ಓನ್ಡ್ ಬೈ ಪ್ರೈವೇಟ್ ಇಂಡಿವಿಜುವಲ್ಸ್ ಆರ್ ಆಂಟ್ರಪ್ರಿನರ್ಸ್ ಬಿಲಾಂಗ್ ಟು ಪ್ರೈವೇಟ್ ಸೆಕ್ಟರ್. ಇಷ್ಟೇ ನಮಗೆ ಬೇಕಾಗಿರೋದು ಇದರಲ್ಲಿ. ನೆಕ್ಸ್ಟು ಇವರು ಹೇಗೆ ಈ ಪ್ರೋಸೆಸ್ ಹೇಗಾಗುತ್ತೆ, ಈ ಪ್ರೈವೇಟ್ ಸೆಕ್ಟರಲ್ಲಿ ಹೇಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದರೆ, ಯಾವುದೇ ಒಂದು ಇಂಡಸ್ಟ್ರಿ ಆರ್ ಏನೇ ಒಂದು ಎಂಟಿಟಿನ ನಾವು ಸೆಟಪ್ ಮಾಡಬೇಕು ಅಂತ ಅಂದರೆ ಅದಕ್ಕೆ 4 ಮೇಜರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಬರುತ್ತೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನೇನೋ ಅದು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆಂಟ್ರಪ್ರಿನರ್. ಒಂದು ಇಂಡಸ್ಟ್ರಿ ಸೆಟಪ್ ಮಾಡಬೇಕು ಅಂತಂದರೆ ಫಸ್ಟು ಜಾಗ ಬೇಕಾ, ಜಾಗದ ಮೇಲೆ ನಾವು ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತೀವ, ಈ ಕಂಪ್ನಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಲೇಬರ್ ಬೇಕಾ, ಇದ್ರೊಳಗೆ ಕೆಲಸ ಮಾಡೋದಕ್ಕೆ ಲೇಬರ್ ಬೇಕಾ, ನೆಕ್ಸ್ಟು ಇದನ್ನೆಲ್ಲ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾ, ಕ್ಯಾಪಿಟಲ್ಲು, ಇದನ್ನೆಲ್ಲ ಚಾರ್ಜ್ ತಗೊಳ್ಳೋಕ್ಕೆ ಯಾರಾದರೂ ಇರಬೇಕಲ್ಲ, ಅದು ಆಂಟ್ರಪ್ರಿನರ್. ಸೊ ಈ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಿಗೆ 4 ಫ್ಯಾಕ್ಟರ್ ಪೇಮೆಂಟ್ಸ್ ಇದೆ. ಪೇಮೆಂಟ್ಸ್ ಯಾವ್ಯಾವುದು ಅಂತ ಅಂದರೆ ಲ್ಯಾಂಡಿಗೆ ನ್ಯಾಚುರಲ್ ರಿಸೋರ್ಸಸ್ ಅಂತ ತೊಗೊಂಡಿದ್ದಾರೆ. ಸೊ ನಾವು ಲ್ಯಾಂಡ್ ಅಂತ NCERTಸಲ್ಲಿ ಓದಿರ್ತೀವಿ. ಲ್ಯಾಂಡಿಗೆ ರೆಂಟ್ ಸಿಗುತ್ತೆ, ಲೇಬರ್ಗೆ ವೇಜಸ್ ಸ್ಯಾಲ್ರಿ ಸಿಗುತ್ತೆ, ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಸಿಗುತ್ತೆ, ಆಂಟ್ರಪ್ರಿನರ್ಗೆ ಅಲ್ಟಿಮೇಟ್ಲಿ ಪ್ರಾಫಿಟ್ ಸಿಗುತ್ತೆ. ಸೊ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವನೇನು ಮಾಡ್ತಾನೆ, ಒಂದು ಫರ್ಮ್ ಅಥವಾ ಒಂದು ಕಂಪ್ನಿನ ಓಪನ್ ಮಾಡ್ತಾನೆ. ಆ ಕಂಪ್ನಿಯಲ್ಲಿ ಇದರ್ ಗೂಡ್ಸ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಅಥವಾ ಒಂದು ಸರ್ವಿಸಸ್ ಕೊಡ್ತಾ ಇರ್ತಾನೆ. ಎರಡರಲ್ಲಿ ಯಾವುದಾದ್ರೂ ಒಂದು ಅಥವಾ ಬೋತ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಸೊ ಇದರಲ್ಲಿ ಅಗೇನ್ ಗೂಡ್ಸ್ ಆರ್ ಕನ್ಸಿಡರ್ಡ್ ಇಂಟು ಇಂಟರ್ಮೀಡಿಯೇಟ್ ಗೂಡ್ಸ್ ಆ್ಯಂಡ್ ಫೈನಲ್ ಗೂಡ್ಸ್. ಇಂಟರ್ಮೀಡಿಯೇಟ್ ಅಂತ ಅಂದರೆ ಇನ್ನೂ ಅದು ಮುಂದೆ ಪ್ರೋಸೆಸ್ ಆದರೆ ಫೈನಲ್ ಗೂಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಪ್ರೊಸೆಸಿಂಗ್ ಸ್ಕೋಪ್ ಈಸ್ ಸ್ಟಿಲ್ ದೇರ್. ಫೈನಲ್ ಗೂಡಲ್ಲಿ ಮತ್ತೆ ಡಿವೈಡ್ ಮಾಡ್ತಾರೆ, ಕನ್ಸಂಪ್ಷನ್ ಗೂಡ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ ಅಂತ. ಕನ್ಸಂಪ್ಷನ್ ಅಂತ ಅಂದರೆ ಲೈಕ್ ಇಟ್ ಗೆಟ್ಸ್ ಕನ್ಸ್ಯೂಮ್ಡ್, ಉಳ್ಕೊಳ್ಳಲ್ಲ, ಅದು ಖಾಲಿಯಾಗಿಬಿಡುತ್ತೆ. ಕ್ಯಾಪಿಟಲ್ ಗೂಡ್ಸ್ ಅಂತಂದರೆ ಅದು ಯಾವಾಗ ಬೇಕಂದ್ರೂ ನೋಡ್ಬೋದು, ಯಾವಾಗ ಬೇಕಂದ್ರೂ ಅಲ್ಲೇ ಇರುತ್ತೆ. ಕನ್ಸಂಪ್ಷನಲ್ಲಿ ಮತ್ತೆ ಮೂರು ಥರ ಗೂಡ್ಸ್ ಬರುತ್ತೆ, ಯಾವಾಗ ಖಾಲಿಯಾಗುತ್ತೆ ಅಂತ. ಡ್ಯೂರೆಬಲ್, ನಾನ್ ಡ್ಯೂರೆಬಲ್ ಆ್ಯಂಡ್ ಸರ್ವಿಸಸ್. ಡ್ಯೂರೆಬಲ್ ಅಂತ ಅಂದರೆ ಮೋರ್ ದ್ಯಾನ್ 3 ಇಯರ್ಸ್ವರೆಗೂ ಅದು ಬಾಳಿಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ TV, ಕಾರ್. ನಾನ್ ಡ್ಯೂರೆಬಲ್ ಅಂತ ಅಂದರೆ ಕ್ಲೋತ್ಸು, ಬರ್ಗರು, ಊಟ, ತಿಂಡಿ, ಜ್ಯೂಸು, ಇದೆಲ್ಲ ನಾನ್ ಡ್ಯೂರೆಬಲ್ ಬಟ್ ಕನ್ಸಂಪ್ಷನ್ ಗೂಡ್ಸ್. ಸರ್ವಿಸಸ್ ಆಲ್ಸೋ ಕನ್ಸಂಪ್ಷನ್. ಹೇಗೆ ಅಂತ ಅಂದರೆ ಇವಾಗ ಬ್ಯಾಂಕಿಗೆ ಹೋಗ್ತೀಯಾ, ಒಂದು ಸರ್ವಿಸ್ ತೊಗೊತೀಯ, ಅದಲ್ಲೇ ಮುಗೀತು, ಕನ್ಸ್ಯೂಮ್ಡ್ ಆಗೋಯ್ತು ಸರ್ವಿಸ್ಸು. ಟೀಚರ್ಸು ಕ್ಲಾಸಲ್ಲಿ ಪಾಠ ಮಾಡ್ತಾರೆ, ಅದು ನಮಗೆ ನಾಲೆಡ್ಜ್ ಸಿಗುತ್ತೆ, ಕನ್ಸ್ಯೂಮ್ಡ್ ಆಗೋಯ್ತು ಅಲ್ಲೇ. ಸೊ ಸರ್ವಿಸಸ್ ಕಮ್ಸ್ ಅಂಡರ್ ಕನ್ಸಂಪ್ಷನ್ ಗೂಡ್ಸ್. ಓಕೆ,
ನೆಕ್ಸ್ಟ್ ಬಂದು ಇಲ್ಲೆಲ್ಲ ಸೇಮ್ ಅದೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಂಟ್ರಪ್ರಿನರ್ ಅಂದರೆ ಯಾರು, ಕ್ಯಾಪಿಟಲ್ ಅಂದರೆ ಏನು, ನ್ಯಾಚುರಲ್ ರಿಸೋರ್ಸಸ್ಸು, ಲೇಬರು, ಅದಕ್ಕೆ ಫ್ಯಾಕ್ಟರ್ ಪೇಮೆಂಟ್ಸ್ಗಳು ಯಾವ್ಯಾವ್ದು ಸಿಗುತ್ತೆ ರೆಸ್ಪೆಕ್ಟಿವ್ ಆಗಿ, ಸೇಮ್ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಏನು ಮಾಡಬೇಕು ಅಂತಂದರೆ, ಈ ಕ್ಲಾಸಸ್ನ ಕೇಳಾದಮೇಲೆ ಯು ಹ್ಯಾವ್ ಟು ರೀಡ್ ಲೈನ್ ಬೈ ಲೈನ್ ಒನ್ಸ್, ಅಟ್ಲೀಸ್ಟ್ ಒನ್ಸ್ ಇನ್ ಯುವರ್ ಬುಕ್. ನೆಕ್ಸ್ಟು ಟೈಪ್ಸ್ ಆಫ್ ಗೂಡ್ಸಲ್ಲಿ ಅಲ್ಲಿ ಡಿಸ್ಕಸ್ ಮಾಡಿದಾಗೆ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಅಂದರೆ which have been produced by a process but cannot be used as it is and need to go through further production. For example, ಟೀ ಅಂತ ಕನ್ಸಿಡರ್ ಮಾಡ್ಕೊ, ಟೀ ಪೌಡರ್ನ ಹಾಗೆ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋಕ್ಕಾಗತ್ತಾ? ನೋ, ಇಟ್ ಹ್ಯಾಸ್ ಟು ಬಿ ಆ್ಯಡೆಡ್ ಟು ಮಿಲ್ಕ್ ಆರ್ ವಾಟರ್, ಹಾಟ್ ವಾಟರ್, ಆ್ಯಂಡ್ ಅದಾದಮೇಲೆ ಅಷ್ಟೇ ವಿ ಕ್ಯಾನ್ ಏಬಲ್ ಟು ಕನ್ಸ್ಯೂಮ್. ಸೊ ಟೀ ಪೌಡರ್ ಈಸ್ ಸ್ಟಿಲ್ ಎ ಇಂಟರ್ಮೀಡಿಯೇಟ್ ಗುಡ್ ಆ್ಯಂಡ್ ಟೀ ಈಸ್ ಫೈನಲ್ ಗುಡ್. ಆಯಿತಾ? ಆ ಥರ ಸಾರಿ ನೆಕ್ಸ್ಟು ಫೈನಲ್ ಗುಡ್ ಅಂತ ಅಂದರೆ ಇಟ್ ಕೆನಾಟ್ ಬಿ ಪ್ರೊಸೆಸ್ಡ್ ಫರ್ದರ್. ಸಿ ದೋಸ್ ಗೂಡ್ಸ್ do not undergo any further transformation in the production process are called final goods. ಇಲ್ಲಿ ಬ್ರೆಡ್ನ ನಾನು ಎಕ್ಸಾಂಪಲಾಗಿ ತೊಗೊತೀನಿ. ಬ್ರೆಡ್ನ ನಾವು ಇಂಟರ್ಮೀಡಿಯೇಟ್ ಅಂತಲೂ ಹೇಳ್ಬೋದು, ಫೈನಲ್ ಅಂತಲೂ ಹೇಳ್ಬೋದು, ಡಿಪೆಂಡಿಂಗ್ ಆನ್ ಕನ್ಸಂಪ್ಷನ್. ಇಫ್ ಇಟ್ ಈಸ್ ಯೂಸ್ಡ್ ಇನ್ ದ ಪ್ರೋಸೆಸ್ ಆಫ್ ಲೈಕ್ ಪ್ರೊಡ್ಯೂಸಿಂಗ್ ಸ್ಯಾಂಡ್ವಿಚ್, ಆವಾಗ ಬ್ರೆಡ್ ಬಿಕಮ್ಸ್ ಇಂಟರ್ಮೀಡಿಯೇಟ್ ಗೂಡ್ಸ್ ಫಾರ್ ದಿಸ್ ಸ್ಯಾಂಡ್ವಿಚ್ ಫೈನಲ್ ಗುಡ್. ಅದೇ ಬ್ರೆಡ್ನೇ ನಾನು ಹಾಲಲ್ಲಿ ಹಾಕ್ಕೊಂಡು ತಿನ್ಕೊತೀನಿ ಅಂತಂದರೆ ಬ್ರೆಡ್ ಬಿಕಮ್ಸ್ ಫೈನಲ್ ಗುಡ್. ಓಕೆನಾ? ನೆಕ್ಸ್ಟು ಕನ್ಸಂಪ್ಷನ್ ಗೂಡಲ್ಲಿ ಡ್ಯೂರೇಬಲ್, ನಾನ್ ಡ್ಯೂರೇಬಲ್ ಸರ್ವಿಸಸ್ ಆಲ್ರೆಡಿ ಹೇಳಿದಾಗೆ. ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್ ಅಂತ ಅಂದರೆ ಇದು ಇಂಪಾರ್ಟೆಂಟು. ಹಿಯರ್ ಟ್ರಿಕ್ಸ್ ಇದೆ. See, capital goods, a particular good will be capital in nature only if it possesses 3 conditions. ಈ 3 ಕಂಡೀಷನ್ ಆದರೆ ಮಾತ್ರ ಅದನ್ನು ನಾವು ಕ್ಯಾಪಿಟಲ್ ಗುಡ್ ಅಂತ ಹೇಳ್ತೀವಿ. ಏನು ಅಂತಂದರೆ, ಇಟ್ ಈಸ್ ಎ ಪ್ರೊಡ್ಯೂಸ್ಡ್ ಡ್ಯೂರೇಬಲ್ ಔಟ್ಪುಟ್ ಆಫ್ ಎ ಮ್ಯಾನ್ ಮೇಡ್ ಪ್ರೋಸೆಸ್ಸಿಂದನೇ ಪ್ರಿಪೇರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಏನು ಇಮ್ಯಾಜಿನ್ ಮಾಡ್ಕೋಬೇಕು ಅಂತಂದರೆ, ಟ್ರ್ಯಾಕ್ಟರ್ ನ್ಯಾಚುರಲಿ ಸಿಕ್ಕಿರೋದ ನಮಗೆ, ಹ್ಯೂಮನ್ ಮೇಡ್ ಆಬ್ವಿಯಸ್ಲಿ. ಇಟ್ ಅಗೈನ್ ಆ್ಯಕ್ಟ್ಸ್ ಆ್ಯಸ್ ಅನ್ ಇನ್ಪುಟ್ ಫಾರ್ ಫರ್ದರ್ ಪ್ರೊಡಕ್ಷನ್ ಪ್ರೋಸೆಸ್. ಇದೇ ಫೈನಲ್ ಗೂಡ್ ಆಗಿರಬಾರ್ದು. ಯಾವುದು ಇನ್ನೊಂದು ಪ್ರೊಡಕ್ಷನ್ ಪ್ರೋಸೆಸ್ಗೆ ಇದನ್ನು ಇನ್ಪುಟ್ಟಾಗಿ ಯೂಸ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಟ್ರ್ಯಾಕ್ಟರ್ ತಗೊಂಡಿದ್ದೀವಿ ಅಂತಂದರೆ, ಈಗ ಫಾರ್ಮರ್ಸು ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ತಾರೆ ಅಲ್ವಾ, ಅವ್ರ ಫೀಲ್ಡಲ್ಲಿ ಏನಾದರೂ ಕಲ್ಟಿವೇಟ್ ಮಾಡೋದಕ್ಕೆ ಅಥವಾ ತಗೊಂಡೋಗೋದಕ್ಕೆ. ಸೊ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಇನ್ಪುಟ್ ಫಾರ್ ಫರ್ದರ್ ಪ್ರೊಡಕ್ಷನ್ ಪ್ರೋಸೆಸ್. ಅದು ಕರೆಕ್ಟ್ ಆಗುತ್ತೆ. ವೈಲ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಇನ್ಪುಟ್, ಇಟ್ ಡಸ್ ನಾಟ್ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಆರ್ ಕನ್ಸ್ಯೂಮ್ಡ್. ಸೊ ಈಗ ಫಾರ್ಮರ್ಸ್ ಯೂಸ್ ಮಾಡ್ತಿದ್ದಾರೆ ಲ್ಯಾಂಡಲ್ಲಿ, ಫೀಲ್ಡ್ ಮೇಲೆ ಅಂತಂದರೆ, ಇದು ಅಲ್ಲೇ ಖಾಲಿಯಾಗಿಬಿಡುತ್ತೆ ಟ್ರ್ಯಾಕ್ಟರು, ಇಲ್ಲ ಆಮೇಲೂ ಇರುತ್ತೆ, ಅಥವಾ ಬೇರೆ ಇದ್ರ ಫಾರ್ಮ್ ಚೇಂಜ್ ಮಾಡ್ಕೊಬಿಡುತ್ತಾ? ನೋ. ಸೊ ಟ್ರ್ಯಾಕ್ಟರ್ ಬಿಕಮ್ಸ್ ಕ್ಯಾಪಿಟಲ್ ಗುಡ್. 3 ಕಂಡೀಷನ್ ಫಾಲೋ ಆದರೆ ವಿ ಕಾಲ್ ದ ಎಲಿಮೆಂಟ್ ಆರ್ ಥಿಂಗ್ ಆ್ಯಸ್ ಕ್ಯಾಪಿಟಲ್ ಗುಡ್. ಸೊ ಇದರಲ್ಲಿ ಆಲ್ರೆಡಿ ಒಂದು ಸಲ ಕೇಳಿದ್ದಾನೆ, ಐ ಹೋಪ್ ಸೊ, ಒಂದು ಕ್ವಶನ್ನು, ಅದು ರೀಸೆಂಟ್ಲಿನೇ. ಟ್ರ್ಯಾಕ್ಟರಲ್ಲಿ ವೇರ್ ಆ್ಯಂಡ್ ಟೇರ್ ಆಗ್ಬೋದು, ಅಂದರೆ ಲೈಕ್ ಇಂಜಿನ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಮಾಡೋದು, ಮೈಲೇಜ್ ಕಡಿಮೆ, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಕಮ್, ಬಟ್ ಟ್ರಾನ್ಸ್ಫಾರ್ಮ್ ಅಥವಾ ಕನ್ಸ್ಯೂಮ್ ಏನಾಗಲ್ಲ. ಓಕೆನಾ? ಸಿ ಅದೇ ಪ್ಯಾರಾ ಇದರಲ್ಲೂ ಬರೆದಿದ್ದಾರೆ ಸೇಮ್. ಸಿ ಓನ್ಲಿ ಫಿಸಿಕಲ್ ಕ್ಯಾಪಿಟಲ್ ಆಸ್ ದ ಕ್ಯಾಪಿಟಲ್ ಅಲ್ಲ. ಈಗಿನ ಕಾಲದಲ್ಲಿ ಏನು ಸೆವರಲ್ ಅದರ್ ಕೆಟಗರೀಸ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಆರ್ ಕಮ್ಮಿಂಗ್ ಅಪ್, ವಿಚ್ ಈಸ್ ಲೈಕ್ ಪೇಟೆಂಟ್ಸ್ ಮಾಡಿಸೋದು, ಕಾಪಿರೈಟ್ಸು, ಫೈನಾನ್ಷಿಯಲ್ ಕ್ಯಾಪಿಟಲ್. ಮುಂಚೆ ಇದಿಷ್ಟೇ ಇತ್ತು ಎಕನಾಮಿಕ್ಸಲ್ಲಿ. ಅವರು ಥಿಯರೀಸ್ ಎಲ್ಲ ಬರೀಬೇಕಾದ್ರೆ ಅಥವಾ ಇದ್ರ ಮೇಲೆ ಬುಕ್ಸ್ ಬರೀಬೇಕಾದ್ರೆ ಬರೀ ಇದೊಂದನ್ನೇ ಇಟ್ಕೊಂಡು ಬರೀತಾಯಿದ್ರು, ವೆರಿ ನ್ಯಾರೋ ಮೈಂಡೆಡ್. ದೆನ್ ಇನ್ ಟುಡೇಸ್ ವರ್ಲ್ಡ್ ದೀಸ್ ಥಿಂಗ್ಸ್ ಆಲ್ಸೋ ಗೆಟ್ಟಿಂಗ್ ಆ್ಯಡೆಡ್ ಟು ದ ಲಿಸ್ಟ್ ಆಫ್ ಕ್ಯಾಪಿಟಲ್ ಗೂಡ್ಸ್.
ಸೊ ಕ್ಯಾಪಿಟಲ್ ಗೂಡ್ಸ್ ಅಂದರೆ ಬರೀ ಟ್ರ್ಯಾಕ್ಟರು, ಲಾರಿ, ಕಂಪ್ಯೂಟರು, ಆಮೇಲೆ ಚೇರು, ಟೇಬಲ್ಲು, ಮಷಿನರಿ ಈ ಥರ ಎಕ್ಸಾಂಪಲ್ಸ್ ಕೊಟ್ಟು ಅದ್ರ ಜೊತೆಗೆ ಪೇಟೆಂಟು, ಕಾಪಿರೈಟು ಅಂತೆಲ್ಲ ಕೊಟ್ಟರೆ ಅದೇನು ಪೇಪರು ಅದೇನು ಇದಕ್ಕೆ ಬರಲ್ಲ ಅಂತ ಇದನ್ನು ಎಲಿಮಿನೇಟ್ ಮಾಡೋಗಿಲ್ಲ. ದೀಸ್ ಆರ್ ಆಲ್ ಕಮ್ ಅಂಡರ್ ಮನಿ ಅಂತಲೂ ಕೊಟ್ಟಿರ್ತಾರೆ. ಸೊ ಇದೇ ಥರ ಪಾಯಿಂಟ್ಸಲ್ಲಿ UPSC ಕ್ವಶನ್ಸ್ ಕೇಳೋದು ಅಷ್ಟೇ. ಇಫ್ ಯು ನೋ ಇಟ್ ಡೀಪ್ಲಿ ಆ್ಯಂಡ್ ಫುಲ್ಲಿ, ಯು ವಿಲ್ ಬಿ ನೆವರ್ ಬಿ ಟ್ರ್ಯಾಪ್ಡ್ ಇನ್ ಎಕನಾಮಿಕ್ಸ್. ಬೇರೆ ಸಬ್ಜೆಕ್ಟ್ಸಲ್ಲಿ ಇಟ್ ಡಿಪೆಂಡ್ಸ್ ಹೌ ಡೆಪ್ತ್ ಯು ವಿಲ್ ಬಿ ಸ್ಟಡಿಯಿಂಗ್ ದೋಸ್ ಸಬ್ಜೆಕ್ಟ್ಸ್ ಅಂತ. ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ಯಾವುದೇ ಒಂದು ಪ್ರಾಡಕ್ಟು ಕನ್ಸಂಪ್ಷನ್ ಗೂಡಾಗೂ ಆ್ಯಕ್ಟ್ ಮಾಡುತ್ತೆ, ಕ್ಯಾಪಿಟಲ್ ಗೂಡಾಗೂ ಆ್ಯಕ್ಟ್ ಮಾಡುತ್ತೆ. ಎರಡೂ ಆಗುತ್ತೆ. ಒಂದೇ ಪ್ರಾಡಕ್ಟು ಎರಡೂ ಆಗುತ್ತೆ. ಅಲ್ಲಿ ಹೇಗೆ ನಾವು ಹೌಸ್ ಹೋಲ್ಡ್ ಸೆಕ್ಟರು ಆಗುತ್ತೆ, ಅವನು ಪ್ರೈವೇಟು ಆಗ್ತಾನೆ, ಗೌರ್ಮೆಂಟು ಆಗ್ತಾನೆ ಅಂತ ಹೇಳಿದ್ವಿ. PM ಮೋದಿ, ಮುಖೇಶ್ ಅಂಬಾನಿ, ಜಾನ್ ಅನ್ನೋ ಎಕ್ಸಾಂಪಲ್ ತಗೊಂಡು. ಈ ಕೇಸಸಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಅದು ಏನಾಗುತ್ತೆ, ಕನ್ಸಂಪ್ಷನ್ ಗೂಡು ಆಗುತ್ತೆ, ಕ್ಯಾಪಿಟಲ್ ಗೂಡು ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಷಿನ್ ಮನೆಯಲ್ಲಿ ಯೂಸ್ ಮಾಡಿಕೊಂಡ್ರೆ ಇಟ್ ಬಿಕಮ್ಸ್ ಕನ್ಸಂಪ್ಷನ್ ಗೂಡ್. ಅದೇ ನಾನು ಅದನ್ನು ಯೂಸ್ ಮಾಡ್ಕೊಂಡು ಲಾಂಡ್ರಿ ಸರ್ವಿಸಸ್ ಕೊಡ್ತಾಯಿದ್ದೀನಿ ಅಂತಂದರೆ ಇಟ್ ಬಿಕಮ್ಸ್ ಕ್ಯಾಪಿಟಲ್ ಗುಡ್, ಬಿಕಾಸ್ ಇದರಿಂದ ಫರ್ದರ್ ಪ್ರೋಸೆಸ್ ಆಗ್ತಾಯಿದೆ. ಇಟ್ ಈಸ್ ನಾಟ್ ಗೆಟಿಂಗ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎನಿ ಅದರ್ ಥಿಂಗ್ ಆರ್ ಗೆಟಿಂಗ್ ಕನ್ಸ್ಯೂಮ್ಡ್. ಆಮೇಲೆ ವಾಷಿಂಗ್ ಮಿಷಿನ್ ಈಸ್ ಎ ಮ್ಯಾನ್ ಮೇಡ್ ಥಿಂಗ್. ಸೊ ಕ್ಯಾಪಿಟಲ್ ಗೂಡಲ್ಲೂ ಬರುತ್ತೆ, ಕನ್ಸಂಪ್ಷನ್ ಗೂಡಲ್ಲೂ ಬರುತ್ತೆ. ಅದಲ್ಲದೆ ಬೈಕು, ಕಾರು, ಬೈಕ್ನ ನಾನು ನನ್ನ ಪರ್ಪಸ್ಸಿಗೆ ಯೂಸ್ ಮಾಡ್ಕೊತೀನಿ, ಆಚೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರ್ತೀನಿ ಮಜಾ ಮಾಡಿಕೊಂಡು, ಆವಾಗ ಬೈಕ್ ಆ್ಯಕ್ಟ್ಸ್ ಕನ್ಸಂಪ್ಷನ್ ಗೂಡ್. ಅದೇ ಬೈಕ್ನ ಯೂಸ್ ಮಾಡಿಕೊಂಡು ನಾನು ಓಲಾ ಅಥವಾ ರ್ಯಾಪಿಡೋ ಇದರಲ್ಲೆಲ್ಲ ರಿಜಿಸ್ಟರ್ ಆಗಿಬಿಟ್ಟು ನಾನು ಬೇರೆಯವರಿಗೆ ಸರ್ವಿಸ್ ಕೊಡ್ತಾಯಿದ್ದೀನಿ ಅಂತ ಅಂದರೆ ದಟ್ ಬಿಕಮ್ಸ್ ಕ್ಯಾಪಿಟಲ್ ಗೂಡ್. ಸೇಮ್ ಕಾರು, ಓಲಾ, ಊಬರ್ ಸೇಮ್. ಮತ್ತು ಇದರಲ್ಲಿ ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಗೂಡ್. ನಾವು ಟೀ ಪೌಡರು, ಟೀ ಲೀವ್ಸ್ ಅಂತ ತಗೊಂಡಿದ್ದಾರೆ ಇವರು. ಟೀ ಲೀವ್ಸ್ನೇ ಟೀ ಲೀವ್ಸು ಈಸ್ ಇಂಟರ್ಮೀಡಿಯೇಟ್ರಿ. ಅದನ್ನು ಡೈರೆಕ್ಟಾಗಿ ನಾವು ತಿನ್ನೋಕ್ಕಾಗುತ್ತಾ? ತಿನ್ನಲ್ಲ, ಯಾರು ಯೂಶ್ವಲಿ ತಿನ್ನಲ್ಲ. ಬಟ್ ಸೈಕೋಗಳಿದ್ರೆ ಐ ಡೋಂಟ್ ನೋ. ಬಟ್ ಟೀ ಈಸ್ ಲೈಕ್ ಫೈನಲ್ ಪ್ರಾಡಕ್ಟ್. ಟೀ ಲೀವ್ಸ್ ಇಂಟರ್ಮೀಡಿಯೇಟ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್. ಬೇಸಿಕಲಿ ಇನ್ವೆಸ್ಟ್ಮೆಂಟಲ್ಲ ಆಗಬೇಕಾಗಿದ್ದಿದ್ರು ಹೆಡ್ಡಿಂಗು ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಆಗಬೇಕಾಗಿತ್ತು ಅಂತ ಅನ್ಕೋ. ಇಟ್ ಈಸ್ ಕ್ಯಾಪಿಟಲ್ ಫಾರ್ಮೇಷನ್. ಈಗ ಏನು ಇಕಾನಮಿಯಲ್ಲಿ ಕ್ಯಾಪಿಟಲ್ ಫಾರ್ಮ್ ಆಗುತ್ತೋ ಅದನ್ನೇ ಇನ್ವೆಸ್ಟ್ಮೆಂಟಿಂದ ಇಕಾನಮಿ ಅಂತ ಹೇಳೋದು, ಆಯಿತಾ? ಅದಕ್ಕೆ ಇವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದರೆ, ಫಸ್ಟು ಡೆಫಿನೇಷನ್ ಓದ್ಬಿಡು. ಏನು ಹೇಳುತ್ತೆ ಡೆಫಿನೇಷನ್? ದ್ಯಾಟ್ ಪಾರ್ಟ್ ಆಫ್ ದ ಫೈನಲ್ ಔಟ್ಪುಟ್ ವಿಚ್ ಕಂಪ್ರೈಸಸ್ ಆಫ್ ಫಿಸಿಕಲ್ ಕ್ಯಾಪಿಟಲ್ ಗುಡ್ಸ್ ಈಸ್ ಕಾಲ್ಡ್ ಗ್ರಾಸ್ ಇನ್ವೆಸ್ಟ್ಮೆಂಟ್ ಇನ್ ದ ಇಕಾನಮಿ. ಸೊ ಈಗ ಒಂದು ಫ್ಯಾಕ್ಟ್ರಿ ಇದೆ, ಈ ಫ್ಯಾಕ್ಟ್ರಿನ ನಾನು ಟೋಟಲಾಗಿ ಯಾರಿಗಾದ್ರೂ ಮಾರ್ಬಿಡ್ತೀನಿ ಅಂತಂದರೆ ಅದಕ್ಕೆ 1 ಲಕ್ಷ ಸಿಗುತ್ತೆ. ಸೊ ಈ ಟೋಟಲ್ ಫ್ಯಾಕ್ಟ್ರಿದು ವರ್ತ್ ಎಷ್ಟಿದೆ? 1 ಲಕ್ಷ ಇದೆ. ಇವರು ಏನೋ ಒಂದು ಪ್ರೊಡ್ಯೂಸ್ ಮಾಡ್ತಾರೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಯಾವ್ಯಾವ ಥರ ಗೂಡ್ಸು? ಕನ್ಸಂಪ್ಷನ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಕ್ಯಾಪಿಟಲ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಕನ್ಸಂಪ್ಷನ್ ಗೂಡ್ಸ್ದು ಎಷ್ಟು ವರ್ತ್ ಇವ್ರು ಪ್ರೊಡಕ್ಷನ್ ಮಾಡ್ತಿರೋದ್ರಲ್ಲಿ ಅಂತಂದರೆ 700 ರೂಪಾಯಿ ಕನ್ಸಂಪ್ಷನ್ ಗೂಡ್ಸು ಅಂತಂದರೆ ತಿನ್ನೋ ಐಟಮು, TV ಆ ಥರದ್ದು, ಆಯಿತಾ? ನೆಕ್ಸ್ಟು ಕ್ಯಾಪಿಟಲ್ ಗೂಡ್ಸ್ ಅಂತ ಅಂದರೆ ಮಷಿನರಿ, ಆಗಲೇ ಹೇಳಿದಾಗೆ ಪೇಟೆಂಟ್ ಅದೆಲ್ಲ ಇರುತ್ತೆ, ಅದನ್ನು ಇನ್ಕ್ಲೂಡ್ ಮಾಡಬೇಕು. ಬಟ್ ಈಗ ಸದ್ಯಕ್ಕೆ ಅದನ್ನು ಔಟ್ ಆಫ್ ಬಾಕ್ಸ್ ಇಡೋಣ. ಕ್ಯಾಪಿಟಲ್ ಗೂಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಏನು ತಗೊಳ್ಳೋದು? ಕನ್ಸಂಪ್ಷನ್ ಗೂಡು, ಕ್ಯಾಪಿಟಲ್ ಗೂಡ್. ಇದಕ್ಕೆ ರೋಟಿ ಅಂತ ಅನ್ಕೋ, ಲೈಕ್ ಚಪಾತಿ. ಇಷ್ಟು ಚಪಾತಿ ಪ್ರೊಡ್ಯೂಸ್ ಮಾಡುತ್ತೆ ಈ ಫ್ಯಾಕ್ಟ್ರಿ. ಕ್ಯಾಪಿಟಲ್ ಗೂಡ್ಸಲ್ಲಿ ರೋಟಿ ಮೇಕರ್ ಅಂತ ಅನ್ಕೋ. ರೋಟಿ ಮೇಕರ್ ಅಂತ ಅಂದರೆ ಒಂದು ಪ್ರಾಡಕ್ಟ್, ಆಯಿತಾ? ಇದ್ರದ್ದು ರೋಟಿ ಎಷ್ಟು? 700 ರುಪೀಸು, ಇದು 300 ರುಪೀಸ್ ಅಷ್ಟಿದೆ. ಈಗ ಇನ್ವೆಸ್ಟ್ಮೆಂಟಿಂದ ಇಕಾನಮಿ ಯಾವುದಾಗ್ತಾ ಇದೆ? ರೋಟಿ ಎಲ್ಲ ಖಾಲಿಯಾಗಿಬಿಡುತ್ತಾ? ಅದು ಇನ್ವೆಸ್ಟ್ಮೆಂಟಾ ಇಕಾನಮಿಗೆ? ಅಲ್ಲ. ಬಟ್ 300 ರೂಪಾಯಿದೇನಿದೆ ಈ ಕ್ಯಾಪಿಟಲ್ ಗುಡ್ಸು,
ಅದು ಏನು ರೋಟಿ ಮೇಕರ್. ಇದನ್ನು ಯೂಸ್ ಮಾಡ್ಕೊಂಡು ನಾನು ಮತ್ತೆ ಇನ್ನೂ ಸೆಟಪ್ ಮಾಡ್ಬೋದು. ಇದನ್ನೇ ಮಾರಿದ್ರೆ ಇನ್ನೂ 4-5 ಜನಗಳು ಈ ಥರ ರೋಟಿ ಪ್ರಿಪೇರ್ ಮಾಡೋ ಅಂಗಡಿಗಳು ಇಟ್ಕೊತಾರೆ ಅಲ್ವಾ. ಸೊ ಇದನ್ನು ನಾವೇನಂತೀವಿ, ಇನ್ವೆಸ್ಟ್ಮೆಂಟ್ ಇನ್ ದ ಇಕಾನಮಿ ಅಂತ ಹೇಳ್ತೀವಿ. ಅದನ್ನು ಇವರು ಇನ್ವೆಸ್ಟ್ಮೆಂಟ್ ಅಂತ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೋಡು, ಈ ಪ್ರೋಸೆಸ್ ಇವಾಗ ಈ ಡೆಫಿನೇಷನಿಗೆ ಮ್ಯಾಚ್ ಆಗುತ್ತಾ ನೋಡು. ದ್ಯಾಟ್ ಪಾರ್ಟ್ ಆಫ್ ದ ಫೈನಲ್ ಔಟ್ಪುಟ್. So these 300 rupees worth roti maker is also part of this final output, which comprises of physical capital goods. So ಇದು physical capital good ಆಗುತ್ತಾ ರೋಟಿ ಮೇಕರು? ಆಬ್ವಿಯಸ್ಲಿ ಎಸ್. ಕ್ಯಾಪಿಟಲ್ ಗುಡ್ ಅದರಲ್ಲೂ ಫಿಸಿಕಲ್, ಪೇಟೆಂಟ್ ಅದೇನೋ ಅಲ್ಲ, ಫಿಸಿಕಲ್ ಕ್ಯಾಪಿಟಲ್ ಗುಡ್. ಇದನ್ನು ಯೂಸ್ ಮಾಡಿಕೊಂಡು ಮುಂದೆ ಇನ್ನೂ ಪ್ರೋಸೆಸ್ ಮಾಡಿ ಇನ್ನೂ ರೆವೆನ್ಯೂ ಜನ್ರೇಟ್ ಮಾಡಬಹುದು. ಸೊ ಇದನ್ನು ನಾವು ಇವಾಗ ಇಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಆಯಿತಾ? ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು 700 ಕನ್ಸಂಪ್ಷನ್ ಗುಡ್, 300 ಕ್ಯಾಪಿಟಲ್ ಗುಡ್. ಹಾಗಾದರೆ ಟೋಟಲ್ 1000 ರೂಪೀಸ್ ಆಗಿದೆ. 1000 ರೂಪೀಸಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಹಾಗಾದರೆ ಅಂತ ಅಂದರೆ 300 ರೂಪಾಯಿ ಅಲ್ವಾ. ಸೊ 30% ಇನ್ವೆಸ್ಟ್ಮೆಂಟಿಂದ ಇಕಾನಮಿ ಆಗ್ತಾಯಿದೆ. ಆ್ಯಸ್ ಇನ್ವೆಸ್ಟ್ಮೆಂಟ್ ಈಸ್ ಮೆಜರ್ಡ್ ಆಸ್ ದ ಪರ್ಸೆಂಟೇಜ್ ಆಫ್ ಔಟ್ಪುಟ್ ವಿಚ್ ಕನ್ಸಿಸ್ಟ್ಸ್ ಆಫ್ ಕ್ಯಾಪಿಟಲ್ ಗುಡ್ಸ್. ಒಂದು ಔಟ್ಪುಟ್ಟಲ್ಲಿ ಟೋಟಲ್ ಎಷ್ಟು ಪರ್ಸೆಂಟೇಜ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಇದೆ ಅದೇ ಇಕಾನಮಿಗೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್. ಸೊ ಅದು ಇಲ್ಲಿ 30% ಇದೆ. ಇಲ್ಲೇನು ಮಾಡ್ತಿದ್ದಾನೆ ಅವನು, ಒಂದು ಅಸಂಪ್ಷನ್ ತೊಗೊತಿದ್ದಾನೆ. ಅಕಸ್ಮಾತ್ 300 ರೂಪಾಯಿದು ನಾವೇ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅಲ್ವಾ ರೋಟಿ ಮೇಕರ್ಸು. 100 ರೂಪಾಯಿ ವರ್ತ್ ರೋಟಿ ಮೇಕರ್ಸ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಅಂತ ಅನ್ಕೋ. ಬೇರೆ ಕಂಟ್ರೀಸಿಂದ ನಾವು ನಮ್ಮ ದೇಶಕ್ಕೆ ತರಿಸ್ಕೊಂಡಿರ್ತೀವಿ. ಸೊ ಟೋಟಲ್ ಒಟ್ಟು ರೋಟಿ ಮೇಕರ್ಸ್ 400 ರೂಪಾಯಿ ವರ್ತಿರೋ ಅಷ್ಟು ರೋಟಿ ಮೇಕರ್ಸ್ ನಮ್ಮ ಇಂಡಿಯಾದಲ್ಲಿ ಇರುತ್ತೆ. ಸೊ ನಮ್ಮ ಇಕಾನಮಿಯಲ್ಲಿ ಹಾಗಾದರೆ ಟೋಟಲ್ ಏನು ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, 400 ರೂಪಾಯಿ ಅಂದರೆ 40% ಆಯಿತಾ. ಅದೇ ನಾವು ಒಂದು 40 ರೂಪಾಯಿದು ಒಂದೇ ಒಂದು ರೋಟಿ ಮೇಕರ್ ಇರುತ್ತೆ ಅನ್ಕೋ. ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಿರ್ತೀವಿ, ಅಂದರೆ ಬೇರೆ ದೇಶಕ್ಕೆ ಕಳಿಸಿರ್ತೀವಿ. ಅದನ್ನು ನಾನು ಮೈನಸ್ ಮಾಡ್ಕೊಬೇಕು. ಸೊ 400ರಲ್ಲಿ 40 ರೂಪಾಯಿ ಮೈನಸ್ ಮಾಡಿಕೊಂಡ್ರೆ 360 ರೂಪಾಯಿ ಉಳಿಯುತ್ತಾ. 360 ರೂಪಾಯಿ ವರ್ತಿರೋ ಅಷ್ಟು ರೋಟಿ ಮೇಕರ್ಸ್ ನನ್ನ ಹತ್ರ ಇದೆ. ಸೊ ದೀಸ್ ರೋಟಿ ಮೇಕರ್ಸ್ ಆ್ಯಕ್ಟ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್ ಇನ್ ದ ಇಕಾನಮಿ. ಸೊ ಅವಾಗ ಎಷ್ಟಾಗುತ್ತೆ, 36% ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈಗ ಇದೆಲ್ಲ ಸ್ಟೋರಿ ಗೊತ್ತಾದಮೇಲೆ ಅವನು ಕ್ವಶನ್ಸ್ ಎಲ್ಲಿ ಕೇಳ್ತಾನೆ ಅಂತಂದರೆ, ಇಲ್ಲೂ ಇದಿಷ್ಟರಲ್ಲೂ ಏನಾದರೂ ಟ್ರಿಕ್ ಮಾಡಿ ಕ್ವಶನ್ ಕೇಳಬಹುದು ಅವನು. ಬಟ್ ಈ ಡೆಫಿನೇಷನ್ ಕೊಟ್ಟಿದ್ದಾನೆ ನೋಡು, ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್. Gross capital formation is equal to gross fixed capital formation. ಫಿಕ್ಸ್ಡ್ ಅಂತ ಅಂದರೆ ಯಾವುದು, ಮಷೀನ್ಸು, ಎಕ್ವಿಪ್ಮೆಂಟ್ಸು, ನ್ಯೂ ಕನ್ಸ್ಟ್ರಕ್ಷನ್ಸು, ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸು. ಇದನ್ನೇ ಅವನು ಸ್ಟೇಟ್ಮೆಂಟ್ಸಲ್ಲಿ ಕೊಡೋದು. ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮ್ಸ್ ದ ಪಾರ್ಟ್ ಆಫ್ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಕೊಟ್ಬಿಟ್ಟು ಪೇಟೆಂಟ್ಸು, ಕಾಪಿ ರೈಟ್ಸು, ಲ್ಯಾಪ್ಟಾಪು ಈ ಥರ ಕೊಟ್ಬಿಟ್ಟು ಗೋಲ್ಡು, ಜೆಮ್ಸು, ಸ್ಟೋನ್ಸು, ಆಮೇಲೆ ಸ್ಟಾಕ್ ಮಾರ್ಕೆಟು ಈ ಥರ ಎಲ್ಲ ಕೊಡ್ತಾನೆ. ಇವಿಷ್ಟರಲ್ಲಿ ಯಾವ್ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. 1 2 3 1 4 5 6 ಆಲ್ ಆಫ್ ದಿ ಅಬೋ ಎಲ್ಲನೂ ಇರುತ್ತೆ. ಯು ಹ್ಯಾವ್ ಟು ಮಾರ್ಕ್ ಆಲ್ ಆಫ್ ದಿ ಅಬೋ ಬಿಕಾಸ್ ಆಲ್ ಆಫ್ ದೀಸ್ ವಾಟ್ ಐ ಜಸ್ಟ್ ಟೋಲ್ಡ್ ಫಾರ್ಮ್ಸ್ ದ ಪಾರ್ಟ್ ಆಫ್ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್. ಸೊ ಇದು ನಿಂಗೆ ಈ ಥರ ಕೇಳ್ತಾರೆ ಇಲ್ಲಿ ಟ್ರ್ಯಾಪ್ ಮಾಡ್ಬೋದು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ PYQsನ ಜಾಸ್ತಿ ಸಾಲ್ವ್ ಮಾಡಿರಬೇಕು. ಆವಾಗ ನೀನು ಟಾಪಿಕ್ ಓದ್ತಾ ಇದೆಯಾ ಅಂತಂದರೆ ನಿನಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆಟಲ್ಸು ಮತ್ತು ಸ್ಟಾಕ್ಸು ಇದು ಇಂಪಾರ್ಟೆಂಟ್ ನಿನಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ. ಆಮೇಲೆ ಇಲ್ಲಿ ಈ ಫ್ಯಾಕ್ಟ್ರಿ ಇವಾಗ 1 ವರ್ಷ ನಡೆಯುತ್ತೆ, 2 ವರ್ಷ ನಡೆಯುತ್ತೆ, 3 ವರ್ಷ ನಡೆಯುತ್ತೆ ಅಂತ ನಡೀತಾ ಇರುತ್ತೆ. ಆದರೆ 1 ವರ್ಷದಲ್ಲಿ ಅಸ್ಯೂಮ್ ಈ ಇಂಜಿನ್ನು ಗ್ರೀಸ್ ಹಾಕೋದು, ಮಷೀನಿಗೆ ಸರ್ವಿಸ್ ಕೊಡೋದು ಅದೆಲ್ಲ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಬರುತ್ತೆ. ಅದಕ್ಕೆಲ್ಲ ಒಂದು 50 ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ಕೋ. ಅದನ್ನು ನಾವು ಮೈನಸ್ ಮಾಡಿಬಿಡ್ತೀವಿ. ಸೊ ಟೋಟಲಾಗಿ ಅದು ಗ್ರಾಸ್ ಅಲ್ವಾ, ಗ್ರಾಸ್ ಇನ್ವೆಸ್ಟ್ಮೆಂಟು ಅಥವಾ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ನು. ಇಲ್ಲಿ ಡಿಪ್ರಿಸಿಯೇಷನ್ನ ನಾನು ಮೈನಸ್ ಮಾಡಿಬಿಟ್ರೆ ಏನೇನು ಲಾಸಸ್ ಇದೆ, ಸ್ವಲ್ಪ ವೇರ್ ಆ್ಯಂಡ್ ಟೇರು ಅದನ್ನು ತೆಗೆದುಬಿಟ್ರೆ ನನಗೆ ನೆಟ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಸೊ ಟೋಟಲಿ ಎಫೆಕ್ಟಿವ್ ಆಗಿ ನಾನು ಯೂಸ್ ಮಾಡ್ಕೊಳ್ಳೋದು 250 ರೂಪಾಯಿ ವರ್ತು ಅಷ್ಟೇ ಇನ್ವೆಸ್ಟ್ಮೆಂಟಾಗಿ. ಸೊ ಇಲ್ಲಿ ಚಾರ್ಟಲ್ಲಿ ಏನು ತೋರಿಸ್ತಿದ್ದಾರೆ ಅಂತಂದರೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ವೆಸ್ಟ್ಮೆಂಟ್ ಲಾಸ್ಟ್ ಫ್ಯೂ ಇಯರ್ಸ್
2014-15 30% ಇದ್ದು, ಅಂದರೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೇನು ಬರೀ ಮಷಿನರಿ, ಈ ಎಕ್ವಿಪ್ಮೆಂಟು, ಕನ್ಸ್ಟ್ರಕ್ಷನ್ ಎಷ್ಟಾಗಿದೆ ಅದು ಆ ಥರದ್ದು ಆಯಿತಾ. ಆ ಥರದ್ದು ಗ್ರಾಫು ಅಥವಾ ವ್ಯಾಲ್ಯೂಸ್ ಹೇಗೆ ವೇರಿ ಆಗ್ತಿದೆ. ಇನ್ವೆಸ್ಟ್ಮೆಂಟ್ ಇನ್ ದ ಇಕಾನಮಿ 2014-15 30% ಇತ್ತು, ಬರ್ತಾ 28ಗೆ ಇಳೀತು. 16-17 28 ಹತ್ತತ್ರ ಇಳೀತಾ ಬಂತು. 18-19 ಇನ್ವೆಸ್ಟ್ಮೆಂಟ್ ಇಕಾನಮಿಯಲ್ಲಿ ಜಾಸ್ತಿ ಮಾಡಿದ್ರು 1%, 29.5. ಮತ್ತೆ ಇಳೀತು 2020-21 ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಲ್ಲಿ ಕೋವಿಡ್ ಆಗಿಬಿಟ್ಟಿತ್ತಲ್ಲ, ಸೊ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗೋಯಿತು ಕಂಪ್ಲೀಟು. ನೆಕ್ಸ್ಟು ಆಮೇಲೆ ರೈಸ್ ಆಗಿ ಕರೆಂಟ್ಲಿ 23 ಇದು ಡೇಟಾ ಇದೆ, ಹತ್ತತ್ರ ಇಷ್ಟೇ ಇರುತ್ತೆ 29.20. ಇದೆಲ್ಲ ನೆನ್ಪಿಟ್ಕೊಬೇಕಾ? ನೆನ್ಪಿಟ್ಕೊಳ್ಳೋಗಿಲ್ಲ. ನಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಬೇಕು. ನಮ್ಮ ಕಂಟ್ರಿಯಲ್ಲಿ ಈ ಥರ ಇನ್ವೆಸ್ಟ್ಮೆಂಟು ಈ ಥರ ಸ್ಟಾರ್ಟ್ ಆಗಿದೆ, ಇಕಾನಮಿಯಲ್ಲಿ ಟ್ರೆಂಡ್ ಈ ಥರ ನಡೀತಾ ಇದೆ ಅಂತ ಗೊತ್ತಿರಬೇಕು ಅಷ್ಟೆ. ನೆಕ್ಸ್ಟು ಸರ್ಕ್ಯುಲರ್ ಫ್ಲೋ ಅಂತ ಅಂದರೆ ಇಕಾನಮಿಯಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಆಗುತ್ತಲ್ಲ, ಅದು ಆ್ಯಕ್ಚುಲಾಗಿ ಹೆಂಗಾಗುತ್ತೆ ಅಂತ ಸುಮ್ಮನೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಟೋರಿ ಥರ ಅಂತ ಅನ್ಕೋ ಸ್ಟಾರ್ಟಿಂಗಲ್ಲಿ. ಬಟ್ ಇದು ಇಂಪಾರ್ಟೆಂಟ್ ಟಾಪಿಕ್ಕೆ, ಇದ್ರ ಮೇಲೂ ಕ್ವಶನ್ಸ್ ಕೇಳಿದ್ದಾರೆ ಆಯಿತಾ. ಈಗ ಎಲ್ಲ ಸೆಕ್ಟರ್ಸು ಇಲ್ಲ, ಬರೀ 2 ಸೆಕ್ಟರ್ಸ್ ಇದೆ ಇಕಾನಮಿಯಲ್ಲಿ ಅಂತಂದರೆ ಯಾವ್ಯಾವುದು, ಒಂದು ಪ್ರೈವೇಟ್ ಸೆಕ್ಟರು, ಒಂದು ಹೌಸ್ ಹೋಲ್ಡ್ ಇದೆ ಆಯಿತಾ. ಈ ಪ್ರೈವೇಟ್ ಸೆಕ್ಟರ್ ಅವರು ಒಂದು ಕಂಪ್ನಿ ಇದೆ ಅಂತಂದರೆ ಏನಾದರೂ ಒಂದು ಪ್ರೊಡಕ್ಷನ್ ಮಾಡಲೇಬೇಕು ತಾನೆ, ಯಾವುದಾದ್ರೂ ಗೂಡ್ಸೋ ಸರ್ವಿಸೋ. ಸೊ ಇವರು ಬರ್ಗರ್ ಅಂತ ಮಾಡ್ತಿದ್ದಾರೆ ಅಂತಂದರೆ ಇದನ್ನು ತಿನ್ನೋರು ಯಾರಾದರೂ ಇರ್ತಾರೆ ತಾನೆ, ಸೊ ಅದು ಹೌಸ್ ಹೋಲ್ಡ್ಸು ಆಯಿತಾ. ಈ ಹೌಸ್ ಹೋಲ್ಡ್ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ಜನಗಳು ಬೇಕಾ, ಲ್ಯಾಂಡ್ ಬೇಕಾ, ಅದನ್ನೆಲ್ಲ ಯಾರು ಕೊಡ್ತಾರೆ, ಫ್ಯಾಕ್ಟರ್ ಸರ್ವೀಸಸ್ನ ಯಾರು ಕೊಡ್ತಾರೆ, ಹೌಸ್ ಹೋಲ್ಡ್. ಲ್ಯಾಂಡ್ ಯಾರ ಹತ್ರನಾದರೂ ಇರುತ್ತೆ, ಅವ್ರ ಹತ್ರದಿಂದನೇ ತಾನೇ ಇವನು ಪರ್ಚೇಸ್ ಮಾಡಬೇಕು. ಆಮೇಲೆ ಇಲ್ಲಿ ಬಂದು ಹೌಸ್ ಹೋಲ್ಡ್ಸಿಂದನೇ ತಾನೇ ಲೇಬರ್ಸ್ ಬರೋದು. ಸೊ ಇದೆಲ್ಲ ಫ್ಯಾಕ್ಟರ್ ಸರ್ವೀಸಸ್ಸು ಹೌಸ್ ಹೋಲ್ಡಿಂದ ಎಂಟರ್ಪ್ರೈಸಿಗೆ ಹೋಗುತ್ತೆ. ಸೊ ಎಂಟರ್ಪ್ರೈಸ್ ಏನು ಕೊಡುತ್ತೆ, ಫ್ಯಾಕ್ಟರ್ ಪೇಮೆಂಟ್ಸ್ ಕೊಡುತ್ತೆ ಫಸ್ಟು. ಇಲ್ಲಿ ಯಾರ್ಯಾರು ಲ್ಯಾಂಡ್ ಕೊಟ್ಟಿರ್ತಾರೆ ಅವರಿಗೆ ರೆಂಟ್ ಕೊಡ್ತಾರೆ, ಆಮೇಲೆ ವೇಜಸ್ ಲೇಬರರ್ಸ್ಗೆ ವೇಜಸ್ ಸಿಗುತ್ತೆ. ಅವನು ಆಂಟ್ರಪ್ರಿನರ್ ಏನಿರ್ತಾನೆ ಅವನು ಅಲ್ಟಿಮೇಟ್ಲಿ ಹೌಸ್ ಹೋಲ್ಡೇ, ಸೊ ಅವನಿಗೆ ಪ್ರಾಫಿಟ್ ಸಿಗುತ್ತೆ. ಇದೆಲ್ಲ ಫ್ಯಾಕ್ಟರ್ ಪೇಮೆಂಟ್ಸು ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಆಮೇಲೆ ಪ್ರೊಡಕ್ಷನ್ ಆದಮೇಲೆ ಇಲ್ಲಿ ಇವರು ಬರ್ಗರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಲ್ವಾ, ಬರ್ಗರ್ನ ಯಾರು ತೊಗೊತಾರೆ, ಇವರು. ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ಯಾರು ಮಾಡೋದು, ಹೌಸ್ ಹೋಲ್ಡ್ಸು. ಇವರಿಗೆ ದುಡ್ಡು ಕೊಟ್ಟು ಬರ್ಗರ್ ತೊಗೊತಾರೆ, ಅಂದರೆ 100 ರೂಪೀಸ್ ಖರ್ಚು ಮಾಡ್ತಾರೆ. ಇವರು ಅವರಿಗೆ ಆ ಬರ್ಗರ್ನ ಕೊಡ್ತಾರೆ ಆಯಿತಾ. ಇದು ಒನ್ ಕೇಸ್ ಆಫ್ ಸರ್ಕ್ಯುಲರ್ ಫ್ಲೋ ಇನ್ ದ ಇಕಾನಮಿ. ಹೌ ಥಿಂಗ್ಸ್ ವರ್ಕ್ ಅಷ್ಟೇ ನಮಗೆ ಬೇಕಾಗಿರೋದು. ಇದು ಜನರಲಾಗಿ ಹಿಂಗೆ ಗೊತ್ತಿರುತ್ತೆ, ಬಟ್ ಇವರು ಈ ಥರ ಕಾನ್ಸೆಪ್ಚುಯಲಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ನಮಗೆ ಅಷ್ಟೇ. ಸೊ ಈ ಸರ್ಕ್ಯುಲರ್ ಫ್ಲೋ ಅಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ಇವ್ರಿಗೆ ವೇಜಸ್ ಕೊಡ್ತಾರೆ, ಸೊ ಇವ್ರ ಹತ್ರ ದುಡ್ಡು ಬರುತ್ತೆ. ಅದೇ ದುಡ್ಡನ್ನ ಇವ್ರಿಗೆ ಕೊಟ್ಬಿಟ್ಟು ಪ್ರಾಡಕ್ಟ್ಸ್ ತೊಗೊತಾರೆ, ಸೊ ಈ ದುಡ್ಡು ಇವ್ರ ಹತ್ರನೂ ಹೋಗುತ್ತೆ. ಸೊ ಹೌ ಇಟ್ ಈಸ್ ಫ್ಲೋಯಿಂಗ್, ದ ಮನಿ ಈಸ್ ಫ್ಲೋಯಿಂಗ್, ಅದೇ ಸರ್ಕ್ಯುಲರ್ ಫ್ಲೋ ಆಯಿತಾ. ನೆಕ್ಸ್ಟು ಈ ಬಾಕ್ಸಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ, ಈಗ ಈ ಸರ್ಕ್ಯುಲರ್ ಫ್ಲೋ ಅಲ್ಲಿ ಟೋಟಲಾಗಿ ಔಟ್ಪುಟ್ ಆಫ್ ಎ ಕಂಪ್ನಿ ಎಷ್ಟು ಬರ್ತಾಯಿದೆ, 100 ರೂಪೀಸ್. 100 ರೂಪೀಸ್ದು ಒಂದು ಬರ್ಗರ್. ಇಷ್ಟೇ ಇರೋದು ಇಕಾನಮಿಯಲ್ಲಿ, ಇನ್ನೇನು ಜನನೇ ಇಲ್ಲ. ಇದಿಷ್ಟೇ ಏನು ಕಾಣಿಸ್ತಿದೆ, ಇದೇ ಒಂದು ಇಕಾನಮಿ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಪರ್ಟಿಕ್ಯುಲರ್ ಇಕಾನಮಿಗೆ GDP ಎಷ್ಟು, 100 ರೂಪೀಸ್. GDP ಅಂದ್ರೇನು, ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಆ್ಯನ್ ಇಕಾನಮಿ ಇನ್ ಎ ಪರ್ಟಿಕ್ಯುಲರ್ ಇಯರ್. ಸೊ ಇದರಲ್ಲಿ ಇದು ಒಂದೇ ಪ್ರೊಡ್ಯೂಸ್ ಆಗಿರೋದಂತ ಅಂದ್ಕೊಂಡ್ರೆ ಈ ಸಿಸ್ಟಮ್ದು GDP ಎಷ್ಟಾಗುತ್ತೆ, 100 ರೂಪೀಸ್ ಆಗುತ್ತೆ ಆಯಿತಾ. ಇದನ್ನು ನಾನು 3 ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು, ನಾವಿಲ್ಲೇನು ಪ್ರಾಡಕ್ಟ್ ಬಂತೋ ಅದನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳ್ತೀವಿ. ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ GDP ಬೈ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಆಯಿತಾ. ಎರಡನೇದು, ಈ ಟೋಟಲ್ ಫ್ಯಾಕ್ಟರ್ ಪೇಮೆಂಟ್ಸ್ ಹೋಗುತ್ತಲ್ಲ ಇವರಿಗೆ, ಅದೆಷ್ಟು ಹೋಗ್ತಿದೆ, 100 ರೂಪೀಸಷ್ಟು ಫ್ಯಾಕ್ಟರ್ ಪೇಮೆಂಟ್ಸ್ ಹೋಗ್ತಾ ಇದೆ. ಇದೇ 100ನ ಇವರು ಇಲ್ಲಿ ಖರ್ಚು ಮಾಡೋದು. ಇಲ್ಲಿ B ಹತ್ರ ಹೋಗ್ತಿದೆಯಲ್ಲ, ಇದೇನು ಇನ್ಕಮ್ಮು, ಹೌಸ್ ಹೋಲ್ಡಿಗೆ ಇನ್ಕಮ್ ಬರ್ತಾ ಇರೋದಲ್ವ. ಸೊ ಕ್ಯಾಲ್ಕುಲೇಟಿಂಗ್ ಆಫ್ GDP ಬೈ ಯೂಸಿಂಗ್ ಇನ್ಕಮ್ ಮೆಥಡ್ ಅಂತ ಹೇಳಿದ್ರೆ ಅದಿದು. ಈ 4 ಫ್ಯಾಕ್ಟರ್ಸ್ ಆಫ್ ಪೇಮೆಂಟ್ಸ್ನ ನಾವು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 100 ರೂಪೀಸ್ ಆಗ್ತಿದೆ. ಸೊ ಇಲ್ಲೂ ಒಂದು GDP ಬಂತು, ಅದು 100 ರೂಪೀಸ್.
ಇನ್ನೊಂದು ಮೆಥಡ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಜಿ ಡಿ ಪಿ, ಎಕ್ಸ್ಪೆಂಡಿಚರ್ ಮೆಥಡ್ ಅಂತ. ಅಂದರೆ ಟೋಟಲಿ ಎಷ್ಟು ಖರ್ಚಾಗ್ತಿದೆ ಅಂತ. ಸೊ ಈ ಒಂದು ಇಕಾನಮಿಯಲ್ಲಿ ಖರ್ಚು ಮಾಡ್ತಾ ಇರೋದು ಇದೊಂದೇ ಸೆಕ್ಟರು ನಮಗೆ ತೋರಿಸಿರೋದು, ಅದು ಅಸ್ಯೂಮಿಂಗ್ ಆಲ್ ಅದರ್ ಫ್ಯಾಕ್ಟರ್ಸ್ ಆ್ಯಸ್ ಕಾನ್ಸ್ಟೆಂಟ್, ಆಯಿತಾ. ಸೊ ಎಕ್ಸ್ಪೆಂಡಿಚರ್ ಮಾಡಿದ್ರೂ ಎಕ್ಸ್ಪೆಂಡಿಚರ್ ಯೂಸ್ ಮಾಡಿಕೊಂಡು ನಾವು ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು 100 ಬಂತಾ, ಇದು 100 ರೂಪೀಸೇನಾ, ಯಾವುದು ಇನ್ಕಮ್ ಮೆಥಡು, ವ್ಯಾಲ್ಯೂ ಆ್ಯಡೆಡ್ ಮೆಥಡಲ್ಲೂ 100 ರೂಪೀಸೇನಾ. ಸೊ ಇದನ್ನು ಇನ್ನೂ ಡೆಪ್ತಾಗಿ ಜಿ ಡಿ ಪಿ ಅಂತ ಕಾನ್ಸೆಪ್ಟ್ ಬರುತ್ತಲ್ಲ ಅಲ್ಲೇ ಬರುತ್ತೆ. ಈ ಪ್ಯಾರಾದಲ್ಲಿ ಅವ್ರು ಅದನ್ನೇ ಹೇಳಿದ್ದಾರೆ ಅಷ್ಟೆ. ಆ್ಯಂಡ್ ಈಗ ಈ ಥರ ಇಕಾನಮಿಯಲ್ಲಿ ಬಂದಿದ್ದಷ್ಟು ದುಡ್ಡನ್ನ ಹಿಂಗೆ ಖರ್ಚು ಮಾಡ್ಕೊತ ಹೋದರೆ ಗ್ರೋತ್ ಎಲ್ಲಿಂದ ಆಗುತ್ತೆ? ಸೇವಿಂಗ್ಸು, ಅದು ಇನ್ವೆಸ್ಟ್ಮೆಂಟು ಎಲ್ಲ ಬೇಕಲ್ಲ. ಸೊ ಈ ಥರ ಇಕಾನಮಿ ಇದ್ಬಿಟ್ರೆ ಗ್ರೋತ್ ಆಗೋದೇ ಇಲ್ಲ, ಒಂದೇ ಕಡೆ ಕಾನ್ಸ್ಟೆಂಟಾಗಿ ನಿಂತ್ಕೊಂಡ್ಬಿಡುತ್ತೆ ಗ್ರೋತ್. ಹಿಂಗೆ ನಿಂತ್ಕೋತಾ ಹೋಗುತ್ತೆ ಅಷ್ಟೇ, ನೋ ಗ್ರೋತ್. ಈ ಥರ ಇಕಾನಮಿ ಇದ್ದರೆ ಅಂದರೆ ಬಂದಿದ್ದು ಎಷ್ಟು ಇನ್ಕಮ್ಮು ಅದನ್ನು ಸ್ಪೆಂಡ್ ಮಾಡಿಬಿಡೋದು, ಎಷ್ಟು ಇವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ ಅಷ್ಟೇ ಪ್ರಾಫಿಟ್ ಇಟ್ಟಿಲ್ಲ, ಆ ಥರ ಮಾಡ್ತಾಯಿದ್ರೆ ಎಕಾನಮಿ ವಿಲ್ ಬಿ ಸ್ಟ್ಯಾಗ್ನೆಂಟ್. ಸೊ ಅದಕ್ಕೆ ಇವರು ನೆಕ್ಸ್ಟ್ ಕೇಸ್ 2, ಅದು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಿಗೆ ಅಂತ. ಆದರೆ ರಿಯಲ್ ಇಕಾನಮಿಯಲ್ಲಿ ಹೇಗಾಗುತ್ತೆ ಅಂತಂದರೆ, ಇಲ್ಲಿ ನೋಡು, ಬರೀ ಕಂಪ್ನಿ ಅಷ್ಟೇ ಇರಲ್ಲ, ಹೌಸ್ ಹೋಲ್ಡ್ ಅಷ್ಟೇ ಇರಲ್ಲ, ಜೊತೆಗೆ ಬ್ಯಾಂಕ್ಸ್ ರೋಲ್ ಬರುತ್ತೆ. ಇನ್ನೂ ಬೇಕಂದರೆ ಗವರ್ಮೆಂಟ್ ರೋಲ್ನೂ ಆ್ಯಡ್ ಮಾಡ್ಕೋಬೋದು. ಇನ್ನೂ ಬೇಕಂದರೆ ಎಕ್ಸ್ಟರ್ನಲ್ ಸೆಕ್ಟರ್ ಏನಿದೆ ಅವನ್ನೂ ಆ್ಯಡ್ ಮಾಡ್ಕೋಬೋದು. ಎಕ್ಸ್ಟರ್ನಲ್ ಸೆಕ್ಟರ್ ಹೇಗೆ ಅಂತಂದರೆ, ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಸೇಮ್ ಹೌಸ್ ಹೋಲ್ಡ್ ಇವರಿಗೆ ಫ್ಯಾಕ್ಟರ್ ಸರ್ವಿಸಸ್ ಕೊಡುತ್ತಾ, ಯಾವ್ಯಾವುದು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ಲು, ಆಂಟ್ರಪ್ರಿನರ್ ಕೊಡುತ್ತಾ, ಇವರಿಗೆ ರೆಸ್ಪೆಕ್ಟಿವ್ ಆಫ್ ಫ್ಯಾಕ್ಟರ್ ಪೇಮೆಂಟ್ಸ್ ಕೊಡುತ್ತಾ, ಟೋಟಲ್ 100 ರೂಪೀಸಾ. ಇಲ್ಲಿ ಏನು ಮಾಡ್ತಿದ್ದಾರೆ, ಕನ್ಸಂಪ್ಷನ್ ಗುಡ್ಡು ಮತ್ತು ಕ್ಯಾಪಿಟಲ್ ಗುಡ್ ಎರಡನ್ನ ಪ್ರೊಡ್ಯೂಸ್ ಮಾಡಿದ್ರು. ಮೊದಲನೇ ಕೇಸಲ್ಲಿ ಒಂದೇ. ಸೊ ಇದರಲ್ಲಿ ಕ್ಯಾಪಿಟಲ್ ಗೂಡು ಬಂದಿದೆ 30 ರೂಪಾಯಿ ಎಷ್ಟು ಅಂತಂದರೆ, ಇನ್ವೆಸ್ಟ್ಮೆಂಟಿಂದ ಇಕಾನಮಿ ಎಷ್ಟಾಯಿತು ನಾವು ಇವಾಗ ಓದಿದ್ವಲ್ಲ, ಇನ್ವೆಸ್ಟ್ಮೆಂಟ್ 30 ರೂಪಾಯಿ ಆಯಿತು, ಆಯಿತಾ. ಕನ್ಸಂಪ್ಷನ್ ಗೂಡು 70 ರೂಪೀಸು. ಈಗ ಇವ್ರ ಹತ್ರ ಹೋಗಿರೋದು 100 ರೂಪಾಯಿ. ಇವರು ಬರ್ಗರ್ನ ತಗೊಳ್ಳೋದಕ್ಕೆ ಎಕ್ಸ್ಪೆಂಡಿಚರ್ ಮಾಡ್ತಾ ಇರೋದೆಷ್ಟು, 70 ರೂಪೀಸು. ಬಿಕಾಸ್ ಒಂದು ಬರ್ಗರಿಗೆ ಪ್ರೈಸ್ ಎಷ್ಟು, 70 ರೂಪೀಸು, ಆಯಿತಾ. ಇನ್ನು 30 ರೂಪಾಯಿ ಇವ್ರ ಹತ್ರ ಉಳಿತಾ, ಅದನ್ನು ಏನು ಮಾಡ್ತಿದ್ದಾರೆ ಇವರು, ಈ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಡೆಪಾಸಿಟ್ ಮಾಡ್ತಿದ್ದಾರೆ, ಸೇವಿಂಗ್ಸು 30 ರೂಪಾಯಿ ಉಳಿತು. ನೆಕ್ಸ್ಟು ಇವರು ಮಾಮೂಲಿ ಇವ್ರಿಗೆ ಬರ್ಗರ್ ಕೊಡ್ತಾರೆ ಅಷ್ಟೇ, ಆಯಿತಾ. ಇಲ್ಲೊಂದು ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟ್ ಬಂತಾ. ಅದೇ ಥರ ಇವಾಗ ಗವರ್ಮೆಂಟ್ ರೋಲು ಇರುತ್ತೆ. ಇದನ್ನು ಇವ್ರು ತುಂಬ ಸಿಂಪ್ಲಿಫೈ ಮಾಡಿ ಹೇಳಿದ್ದಾರೆ. ಈಗ ಡೈಲಿ ಲೈಫ್ ಎಕಾನಮಿಕ್ಸಲ್ಲಿ ಗವರ್ಮೆಂಟ್ ರೋಲು ಇದೆ, ಎಕ್ಸ್ಟರ್ನಲ್ ರೋಲು ಇದೆ. ಗವರ್ಮೆಂಟ್ ಏನು ಮಾಡುತ್ತೆ, ಈ ಬರ್ಗರ್ ಮಾಡೋರಿಗೆ ನೀನು ಈ ಆಯಿಲ್ನ ಯೂಸ್ ಮಾಡಿಕೊಂಡು ನೀನು ಬರ್ಗರ್ ಏನಾದರೂ ಮಾಡಿದ್ರೆ ನಿನಗೆ 5% ಸಬ್ಸಿಡಿ ಕೊಡ್ತೀನಿ ಅಂತ ಅಂತಾನೆ. ಸೊ ಇವ್ರಿಗೆ ಸಬ್ಸಿಡಿ ಸಿಗ್ತಾ, ಸಬ್ಸಿಡಿ ಸಿಕ್ಕಿದ್ರೆ ಏನಾಗುತ್ತೆ, ಬರ್ಗರ್ ಪ್ರೈಸ್ ಕಡಿಮೆ ಆಗುತ್ತಾ, ಇವ್ರದ್ದು ಸೇವಿಂಗ್ಸ್ ಇನ್ನೂ ಜಾಸ್ತಿ ಆಗುತ್ತಾ ಆವಾಗ. ಒಂದು ಕೇಸು. ಇವರಿಗೂ ಅಷ್ಟೇ, ನೀವು ಈ ಪ್ರಾಡಕ್ಟ್ಸ್ ಅಲ್ಲದೆ ಈ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನಿಮಗೆ ಸಬ್ಸಿಡಿ ಅಂತ ಬರುತ್ತೆ. ಅಥವಾ ಯಾರ್ಯಾರು ಬರ್ಗರ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅವರಿಗೆ ಅವ್ರ ಬದಲು ಗೌರ್ಮೆಂಟೇ ದುಡ್ಡು ಕೊಡೋದು, ಈ ಥರ ಎಲ್ಲ ಸ್ಕೀಮ್ಸ್ಗಳು ಮಾಮೂಲಿ ಅದೇನು ಬೇಕಾದರೂ ಆಗಿರ್ಬೋದಲ್ವ. ಸೊ ಗೌರ್ಮೆಂಟ್ ರೋಲು ಬರುತ್ತೆ. ಎಕ್ಸ್ಟರ್ನಲ್ ಸೆಕ್ಟರ್ ಹೇಗೆ ಬರುತ್ತೆ, ಈ ಎಂಟರ್ಪ್ರೈಸಸ್ಸಿಗೆ ರಾ ಮೆಟೀರಿಯಲ್ಸ್ನ ಇಂಪೋರ್ಟ್ ಮಾಡೋದು, ಅದೆಲ್ಲ ಇದ್ರ ಪಾಡಿಗೆ ಇದನ್ನು ಪ್ಲೇ ಮಾಡುತ್ತೆ. ಆಮೇಲೆ ಈ ಪ್ರೈವೇಟ್ ಸೆಕ್ಟರಿಂದ ಎಕ್ಸ್ಪೋರ್ಟ್ ಮಾಡೋದು, ಪ್ರಾಡಕ್ಟ್ಸ್ನ ಬರ್ಗರ್ನೆಲ್ಲ ಎಕ್ಸ್ಪೋರ್ಟ್ ಮಾಡೋದು. ಸೊ ಇದೆಲ್ಲ ಆಗುತ್ತೆ ಇಕಾನಮಿಯಲ್ಲಿ. ದಿಸ್ ಈಸ್ ಹೌ ಮನಿ ಈಸ್ ಫ್ಲೋಯಿಂಗ್. ಆ್ಯಕ್ಟಿವಿಟೀಸ್ ಹೇಗೆ ಆಗ್ತಾಯಿದೆ ಹಾಗಾಗಿ ಮನಿನೂ ಫ್ಲೋ ಆಗ್ತಾಯಿದೆ. ಇದೇ ಥರ ಫುಲ್ ಕಾಂಪ್ಲಿಕೇಟೆಡ್ ಆಗಿ ಒಂದು ಎಕನಾಮಿಕ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಅದನ್ನು ನಾವು ಸಿಂಪ್ಲಿಫೈ ಮಾಡ್ತಾ 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 ಅದರದ್ದು ಆ ಇಕಾನಮಿದ ಔಟ್ಪುಟ್ನ ನಾವು ಕಂಡುಹಿಡ್ಕೊತೀವಿ, ಜಿ ಡಿ ಪಿ ಅಂತ. ನೆಕ್ಸ್ಟು ಈಗ ಜಿ ಡಿ ಪಿ ಅಂತ ಅಂದರೆ ಡೆಫಿನೇಷನ್ ಏನು ಕೊಟ್ಟಿದ್ದಾನೆ, ದ ಟೋಟಲ್ ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತಿನ್ ಆ್ಯಂಡ್ ಡೊಮೆಸ್ಟಿಕ್ ಟೆರಿಟರಿ. ಕೀವರ್ಡ್ಸ್ ಮಾತ್ರ ನಾನು ಹೈಲೈಟ್ ಮಾಡ್ತಿದ್ದೀನಿ. ಫೈನಲ್ ವ್ಯಾಲ್ಯೂ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತಿನ್ ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ಎ ಕಂಟ್ರಿ ಇನ್ ಎ ಸ್ಪೆಸಿಫೈಡ್ ಟೈಮ್ ಪೀರಿಯಡ್, generally a financial year, is called GDP.
ಸೊ ಡೊಮೆಸ್ಟಿಕ್ ಟೆರಿಟರಿ ಅಂದರೆ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಲಾಸ್ಟಲ್ಲಿ ಬರುತ್ತೆ, ವಿಲ್ ಬಿ ಡಿಸ್ಕಸಿಂಗ್ ದ್ಯಾಟ್. ಆಯಿತಾ? ಸೊ ಜಿ ಡಿ ಪಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ, ಆಲ್ರೆಡಿ ನಾವು ಹೇಳಿದ್ವಲ್ಲ, ಪ್ರಾಡಕ್ಟ್ ಮೆಥಡ್, ಪ್ರಾಡಕ್ಟ್ ಆರ್ ವ್ಯಾಲ್ಯೂ ಆಡೆಡ್ ಮೆಥಡ್ ಅಂತಂದರೆ, ಆ ಇಕಾನಮಿಯಲ್ಲಿ ಪ್ರಾಡಕ್ಟ್ಸ್ ಇರುತ್ತೆ ಅಲ್ವಾ, ಗೂಡ್ಸ್ ಅಥವಾ ಸರ್ವಿಸಸ್. ಆ ಪ್ರಾಡಕ್ಟ್ಸ್ದು ವ್ಯಾಲ್ಯೂ ಎಷ್ಟು? ಈಗ ಬಿಸ್ಕೆಟ್ ಇದೆ ಅಂತಂದರೆ 5 ರೂಪಾಯಿ ಬಿಸ್ಕೆಟು, 5 ರೂಪಾಯಿ ಬಿಸ್ಕೆಟ್ ಎಷ್ಟಿದೆ? ಒಂದು 10 ಇದೆ, ಸೊ 50 ರೂಪಾಯಿ. ಬಿಸ್ಕೆಟ್ ಅಷ್ಟೇ ಇರೋದು. ಚಾಕ್ಲೇಟ್ಸು ಇದೆ. ಚಾಕ್ಲೇಟ್ಸ್ ಎಷ್ಟಿದೆ? 10 ರೂಪಾಯಿ ಚಾಕ್ಲೇಟ್ ಇದೆ. ಎಷ್ಟಿದೆ? 10 ಇದೆ. ಸೊ ಟೋಟಲ್ ಎಷ್ಟಾಯಿತು? 100 ರೂಪಾಯಿ ಆಯಿತು. ಈಗ ಚಾಕ್ಲೇಟ್ ಬಿಸ್ಕೆಟ್ ಅಷ್ಟೇ ಇರೋದು ನನ್ನ ಇಕಾನಮಿಯಲ್ಲಿ. ನನ್ನ ಇಕಾನಮಿಯಲ್ಲಿ ಪ್ರೊಡ್ಯೂಸ್ ಆಗೋದೇ ಚಾಕ್ಲೇಟು ಬಿಸ್ಕೆಟು ಅಷ್ಟೇ. ಈಗ ಟೋಟಲ್ ಆಗಾದರೆ ಜಿ ಡಿ ಪಿ ಎಷ್ಟಾಯಿತು? ಚಾಕ್ಲೇಟ್ದು ಪ್ಲಸ್ ಬಿಸ್ಕೆಟ್ದು ಟೋಟಲ್ ಅದ್ರದ್ದು 50, ಇದ್ರದ್ದು 100, 150 ರೂಪಾಯಿ ಜಿ ಡಿ ಪಿ ಆಯಿತು. ಅದೇ ಥರ ಇವ್ರೇನು ಎಕ್ಸಾಂಪಲ್ ತೊಗೊಂಡಿದ್ದಾರೆ ಅಂತ ಅಂದರೆ, ಫಾರ್ಮರು ಟೋಟಲ್ 100 ರೂಪೀಸ್ ವರ್ತಿರೋ ಅಷ್ಟು ವೀಟ್ನ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಅಂದ್ಕೊ. ಅದರಲ್ಲಿ 50 ರೂಪಾಯಿ ಅಷ್ಟು ಅವ್ನು ಕನ್ಸ್ಯೂಮ್ ಮಾಡ್ಕೊತಾನೆ, ಏನೋ ಅವ್ನು ಮಾಡ್ಕೊಂಡು ತಿನ್ಕೊತಾನೆ. ಇನ್ನು 50 ರೂಪಾಯಿ ಅಷ್ಟಿರುತ್ತೆ ಅಲ್ವಾ ವೀಟು, ಅದನ್ನು ಇವನು ಬೇಕ್ರಿ ಅವನಿಗೆ ಮಾರ್ತಾನೆ. ಬೇಕ್ರಿ ಅವನು ಇಲ್ಲಿಂದ 50 ರೂಪಾಯಿಗೆ ತೊಗೊಂಡಿರ್ತಾನೆ. ಇದಕ್ಕೆ ವ್ಯಾಲ್ಯೂ ಅಡಿಷನ್ ಏನೋ ಒಂದು ಅದು ಇದು ಎಲ್ಲ ಮಿಕ್ಸ್ ಮಾಡಿ ಒಂದು ಬ್ರೆಡ್ ಪ್ರೊಡ್ಯೂಸ್ ಮಾಡ್ತಾನೆ. ವೀಟ್ ಇದ್ದಿದ್ದು ಬ್ರೆಡ್ ಆಗುತ್ತೆ. ಆಯಿತಾ? ಈಗ ಹಾಗಾದರೆ ಟೋಟಲಾಗಿ ಎಷ್ಟು ಇದೆ ಇವ್ರ ಇಕಾನಮಿಯಲ್ಲಿ ಎಷ್ಟಿದೆ ಪ್ರಾಡಕ್ಟ್ಸು ಅಂತ ಅಂದರೆ, ಒಂದು ವೀಟ್ ಇದೆಯಾ, ಇನ್ನೊಂದು ಏನು ಬ್ರೆಡ್ ಇದೆ. ಆದರೆ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರೋಸೆಸ್ ಈ ಥರ ಆಗುತ್ತೆ. ಈ 50 ರೂಪಾಯಿ ಇದೆಯಲ್ಲ, ಇದನ್ನೇ 2 ಸಲ ಕ್ಯಾಲ್ಕುಲೇಟ್ ಮಾಡಬಾರ್ದು. ಇದು ಇವನ ಹತ್ರ ಮಾರ್ಬಿಟ್ಟ ಅಂತಂದರೆ, ಇಲ್ಲ ಇವನಿಗೆ ಅಂತ ಕನ್ಸಿಡರ್ ಮಾಡಬೇಕು, ಇಲ್ಲ ಮಾರೋಕ್ಕಿಂತ ಮುಂಚೆ ಇವಂದು ಅಂತಲೇ ಕನ್ಸಿಡರ್ ಮಾಡಬೇಕು. ಆಯಿತಾ? ಈ ಡಬಲ್ ಕ್ಯಾಲ್ಕುಲೇಷನ್ಸ್ ಮಾಡಬಾರ್ದು ಅಷ್ಟೇ. ವ್ಯಾಲ್ಯೂ ಅಡಿಷನ್ ಬೈ ಬೇಕರ್ ಎಷ್ಟು? ವ್ಯಾಲ್ಯೂ ಅಡಿಷನ್ ಬೈ ಫಾರ್ಮರ್ ಎಷ್ಟು? ಫಾರ್ಮರ್ದು 100 ರೂಪಾಯಿನಾ? ಈ ಬೇಕರ್ದು ಎಷ್ಟಿದೆ? 200 ಇದೆ. ಆದರೆ ಈ 200ಅಲ್ಲಿ 50 ಇವನು ಮುಂಚೆ ಎಲ್ಲೋ ದುಡ್ಡು ಕೊಟ್ಬಿಡ್ತಾನೆ ತಂದಿರೋದು, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ದ ತಾನೆ 50 ರೂಪಾಯಿ. ಸೊ ಈ 50 ರೂಪಾಯಿನ ಮೈನಸ್ ಮಾಡ್ತೀವಿ. ಸೊ ಇವ್ನು 150 ರೂಪಾಯಿ ಆಗುತ್ತೆ, ಇವ್ನು 100 ರೂಪಾಯಿ. ಸೊ ಟೋಟಲ್ 250 ರೂಪಾಯಿ ಆಗುತ್ತೆ. ಅದೇ ಇವ್ರು ಇನ್ನೊಂದು ಆ್ಯಂಗಲಿಂದನೂ ತೋರಿಸಿದ್ದಾರೆ. ಏನಂತ ಅಂದರೆ, ವ್ಯಾಲ್ಯೂ ಆಫ್ ವೀಟ್, ವ್ಯಾಲ್ಯೂ ಆಫ್ ಬ್ರೆಡ್. ವ್ಯಾಲ್ಯೂ ಆಫ್ ವೀಟ್ ಟೋಟಲ್ಲು 50 ರೂಪೀಸ್ ಅಷ್ಟೇ ತಾನೇ ಅವನು ಫಾರ್ಮರ್ ಹತ್ರ ಉಳ್ಕೊಂಡಿದ್ದು. ಇನ್ನು 50 ರೂಪಾಯಿದು ಮಾರಿಬಿಟ್ಟಿದ್ದ. ಮಾರಾದಮೇಲೆ ವ್ಯಾಲ್ಯೂ ಆಫ್ ಬ್ರೆಡ್ ಆಗೋಯ್ತು, ಆ ವೀಟ್ ಇದ್ದಿದ್ದು ಬ್ರೆಡ್ ಆಗೋಯ್ತು. ಸೊ ವ್ಯಾಲ್ಯೂ ಆಫ್ ಬ್ರೆಡ್ ಬಿಕಮ್ಸ್ 200. ನೀನು ಪ್ರಾಡಕ್ಟನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರು ಸೇಮ್ 250ನೇ ಬಂತು. ಅದನ್ನು ಏನು ವ್ಯಾಲ್ಯೂ ಆಡೆಡ್ನ ಯೂಸ್ ಮಾಡ್ಕೊಂಡು ಮಾಡಿದ್ರು 250ನೇ ಬಂತು. ಸೊ ಎರಡೂ ನೇಮ್ ಜಸ್ಟಿಫೈಡ್ ಆಯಿತು. ಆಯಿತಾ? ನೆಕ್ಸ್ಟು ಎಕ್ಸ್ಪೆಂಡಿಚರ್ ಮೆಥಡಲ್ಲಿ 4 ಸೆಕ್ಟರ್ಸ್ ಇದೆ ಅಂತ ಹೇಳಿದ್ವಿ ಅಲ್ವಾ? ಹೌಸ್ ಹೋಲ್ಡು, ಪ್ರೈವೇಟು, ಗವರ್ಮೆಂಟು, ಎಕ್ಸ್ಟರ್ನಲ್ ಸೆಕ್ಟರ್. ಈ 4 ಸೆಕ್ಟರು ಎಷ್ಟು ಖರ್ಚು ಮಾಡ್ತಾರೆ? ಸೊ ಟೋಟಲಾಗಿ ಎಲ್ಲ ಹೌಸ್ ಹೋಲ್ಡು ಸೇರಿ ಎಷ್ಟೆಷ್ಟು ಖರ್ಚಾಗ್ತಾಯಿದೆ ಅದೆಲ್ಲ C' ಅಂತ ಅಂದ್ಕೊ. ಪ್ರೈವೇಟ್ ಸೆಕ್ಟರ್ ಅಂತಂದರೆ ಟೋಟಲಾಗಿ ಇಕಾನಮಿಯಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ ಅದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಅಂದ್ಕೊ. ಇದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ನೆಕ್ಸ್ಟು ಗೌರ್ಮೆಂಟು ನಮ್ಮ ಮೇಲೆ ಎಲ್ಲ ಎಷ್ಟು ಖರ್ಚು ಮಾಡ್ತಾಯಿದೆ ಎಕ್ಸ್ಪೆಂಡಿಚರ್ಸ್, ಅದೆಲ್ಲ G'. ಎಕ್ಸ್ಟರ್ನಲ್ ಸೆಕ್ಟರಿಂದ ನಮಗೆ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಾಯಿದೆ ಅದೆಲ್ಲ X. C' ಅಂದರೆ ಏನು? ಇಂಪೋರ್ಟು ಮಾಡಿರ್ತೀವಿ ಅಲ್ವಾ ಹೌಸ್ ಹೋಲ್ಡ್ಸು. ಈಗ ಹೊಸ ಪರ್ಫ್ಯೂಮ್ ಯಾವುದೋ ಪ್ಯಾರಿಸಲ್ಲಿ ಬಂದಿದೆ ಅಂತ ಅಂದರೆ ಯಾರಾದರೂ ತರಿಸ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ಟ್ರೆಂಡಿಂಗ್ ಡಾಲು ಅದು ಇದು ಏನಾದರೂ ಬರ್ತಿದ್ರೆ ಅದು ಇಂಪೋರ್ಟ್ ಮಾಡ್ತಾ ಇರ್ತಾರೆ, ಡ್ರೆಸ್ಸು, ಜಾಕೆಟ್ಸು ಅದನ್ನೆಲ್ಲ. ಸೊ ಅದು ಇಂಪೋರ್ಟ್ ಮಾಡಿರೋದ್ರ ಮೇಲೆ ಏನೇನು ನಾವು ಖರ್ಚು ಮಾಡಿರ್ತೀವಿ ಅದು ನಮ್ಮ ದೇಶಕ್ಕೆ ಹೋಗಿಲ್ಲ ಇನ್ಕಮ್ಮು, ಬೇರೆಯವ್ರ ದೇಶಕ್ಕೆ ಹೋಗಿರೋದಲ್ವ. ಸೊ ಅದನ್ನು ನಮ್ಮದ್ರಿಂದ ತೆಗೆದಾಕ್ತೀವಿ ಇಂಪೋರ್ಟ್ ಮಾಡಿರೋದು. ಇವರು ಅಷ್ಟೇ, ಯಾರಾದರೂ ಆಚೆ ಅವರು ಇನ್ವೆಸ್ಟ್ ಮಾಡಿದರೆ ಅದನ್ನು ತೆಗೆದಾಕ್ತೀವಿ. ಗವರ್ಮೆಂಟ್ ಅವರು ಆಚೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಅದನ್ನು ತೆಗೆದಾಕ್ತೀವಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಸೆಕ್ಟರ್ ಹಾಗೆ ಇಟ್ಕೊ. ಸೊ ಇವಾಗ ಟೋಟಲ್ C+I+G+X. ಈ ಇಂಪೋರ್ಟ್ ಮಾಡಿರೋದೆಲ್ಲ ನಾವು ಒಂದು ಕಡೆ ಬರ್ಕೊತೀವಿ, ಮೈನಸ್ ಬ್ರ್ಯಾಕೆಟ್ ತೆಗೆದ್ಬಿಟ್ಟು ಇದೆಲ್ಲ ಆ ಕಡೆ ಹೋದರೆ ಒಳಗಡೆ ಪ್ಲಸ್ ಆಯಿತಾ ಆಟೋಮೆಟಿಕ್ಕಾಗಿ. ಸೊ ಇದನ್ನೆಲ್ಲ ಟೋಟಲ್ ಇಂಪೋರ್ಟ್ಸು, ಅದನ್ನು M ಅಂತ ರೆಪ್ರೆಸೆಂಟ್ ಮಾಡ್ಕೊತಾರೆ ಇದರಲ್ಲಿ, M. ಸೊ ಟೋಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಎಷ್ಟು, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು, ಎಕ್ಸ್ಪೋರ್ಟ್ ಎಷ್ಟು. ಎಕ್ಸ್ಪೋರ್ಟಲ್ಲಿ ಇಂಪೋರ್ಟ್ ಮೈನಸ್ ಮಾಡ್ಕೊ,
ಎಕ್ಸ್ ಮೈನಸ್ ಎಮ್. ಆಯಿತಾ? ಸೊ ಟೋಟಲ್ ಆಚೆಯಿಂದ ಟ್ರೇಡ್ ಎಷ್ಟು, ಎಕ್ಸ್ಪೋರ್ಟ್ಸ್ನ ನಾವು ಆ್ಯಡ್ ಮಾಡ್ಕೊತೀವಿ ಬಿಕಾಸ್ ಅಲ್ಲಿಂದ ಬರ್ತಾ ಇರೋ ಇನ್ಕಮ್ ಎಲ್ಲ ನಮ್ಮ ಕಂಟ್ರಿಗೆ ಆ್ಯಡ್ ಆಗುತ್ತೆ. ಇಂಪೋರ್ಟ್ಸ್ನ ನಾನು ಮೈನಸ್ ಮಾಡ್ತೀನಿ ಬಿಕಾಸ್ ನಮ್ಮ ದುಡ್ಡು ಆಚೆ ಹೋಗ್ತಾ ಇರೋದು. ಆಯಿತಾ? ಸೊ ಈಗ ಒಂದು ವ್ಯಾಲ್ಯೂ ಬರುತ್ತೆ ನಮಗೆ, ಆ ವ್ಯಾಲ್ಯೂ ಜಿ ಡಿ ಪಿ. ಸೊ ಇಲ್ಲೆಲ್ಲ ಅವರು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನೋಡು, ಇನ್ ಜಿ ಡಿ ಪಿ ದ ಮೇಜರ್ ಕಾಂಪೊನೆಂಟ್ ಈಸ್ ಪ್ರೈವೇಟ್ ಕನ್ಸಂಪ್ಷನ್ ವಿಚ್ ಈಸ್ ಅರೌಂಡ್ 60% ಆಫ್ ದ ಜಿ ಡಿ ಪಿ. ಗವರ್ಮೆಂಟ್ ಕನ್ಸಂಪ್ಷನ್ ಈಸ್ 11%, ಟೋಟಲ್ ಇನ್ವೆಸ್ಟ್ಮೆಂಟ್ ಅರೌಂಡ್ 29% ಆ್ಯಂಡ್ ಎಕ್ಸ್ಪೋರ್ಟ್ ಈಸ್ ಅರೌಂಡ್ -2%. ಅಂದರೆ ಇಂಪೋರ್ಟೇ ಜಾಸ್ತಿ ಮಾಡ್ಕೊತಾ ಇದ್ದೀವಿ ದ್ಯಾನ್ ಎಕ್ಸ್ಪೋರ್ಟ್. ಆಯಿತಾ? -2% ಇಂಡಿಕೇಟ್ಸ್ ಇಂಪೋರ್ಟ್ ಈಸ್ ಮೋರ್ ದ್ಯಾನ್ ಎಕ್ಸ್ಪೋರ್ಟ್ಸ್. ಸೊ ಈ ಥರ ಪಾಯಿಂಟ್ಸಲ್ಲಿ ಅವ್ನು ಕ್ವಶನ್ಸ್ ತೆಗಿತಾನೆ. ಜಿ ಡಿ ಪಿಯಲ್ಲಿ ಜಾಸ್ತಿ ಏನು ಕನ್ಸಂಪ್ಷನ್ನೇ ಜಾಸ್ತಿ ಇದೆ ಕಂಪೇರ್ಡ್ ಟು ಇನ್ವೆಸ್ಟ್ಮೆಂಟ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಸ್ಟೇಟ್ಮೆಂಟ್ ನಂಬರ್ 1, ವೈಲ್ ಕ್ಯಾಲ್ಕುಲೇಟಿಂಗ್ ಜಿ ಡಿ ಪಿ ಇಟ್ ಈಸ್ ನೋಟಿಸ್ಡ್ ಆರ್ ಇಟ್ ಈಸ್ ದೇರ್ ದಟ್ ಕನ್ಸಂಪ್ಷನ್ ಈಸ್ ಮೋರ್ ದ್ಯಾನ್ ದ ಇನ್ವೆಸ್ಟ್ಮೆಂಟ್. ಆಮೇಲೆ ಎರಡನೇ ಸ್ಟೇಟ್ಮೆಂಟ್ ಏನು ಕೊಡ್ತಾನೆ, ಎಕ್ಸ್ಪೋರ್ಟ್ಸ್ ಇನ್ ಇಂಡಿಯಾ ಈಸ್ ಮೋರ್ ಕಂಪೇರ್ಡ್ ಟು ಇಂಪೋರ್ಟ್ಸ್ ಅಂತ ಕೊಡ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? 1 ಓನ್ಲಿ, 2 ಓನ್ಲಿ, ಬೋತ್, ನನ್. ಸೊ ಈಗ ನಾನು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ನನ್ ಈಸ್ ಕರೆಕ್ಟ್, 1 ಈಸ್ ಕರೆಕ್ಟ್. ಕನ್ಸಂಪ್ಷನ್ ಈಸ್ ಗ್ರೇಟರ್ ತಾನೆ 60% ಕಂಪೇರ್ಡ್ ಟು ಇನ್ವೆಸ್ಟ್ಮೆಂಟ್ ಇರೋದು 29%. ಸೊ ಈ ಫ್ಯಾಕ್ಟರ್ಸು ನಂಬರ್ಸ್ ನೆನಪಿಲ್ಲ ಅಂತ ಅಂದ್ರೂ ಇದು ನೆನಪಿರಬೇಕು. ಕನ್ಸಂಪ್ಷನ್ ಅಂತಂದರೆ ಕನ್ಸಂಪ್ಷನ್ ಮಾಡೋದು ಯಾರು? ಹೌಸ್ ಹೋಲ್ಡ್ಸು. ಸೊ ಹೌಸ್ ಹೋಲ್ಡ್ಸ್ ಇಡೀ ಇಂಡಿಯಾ ತುಂಬ ಇರೋದೇ ಹೌಸ್ ಹೋಲ್ಡ್ಸ್, ಇಡೀ ಇಂಡಿಯಾನೇ ಹೌಸ್ ಹೋಲ್ಡ್. ಆಯಿತಾ? ಸೊ ಅದ್ರ ರೇಷಿಯೋ ಜನರಲಿ ಜಾಸ್ತಿನೇ ಇರುತ್ತೆ, ಕನ್ಸಂಪ್ಷನ್ ಜಾಸ್ತಿನೇ ಇರುತ್ತೆ. ಸೊ ಅಲ್ಲಿಂದನೇ ತಾನೇ ಖರ್ಚು, ಮೋಸ್ಟ್ ಆಫ್ ದ ದುಡ್ಡು ಹೌಸ್ ಹೋಲ್ಡ್ಸ್ ಇಕಾನಮಿಯಲ್ಲಿ ಏನಾದ್ರು ತೊಗೊತಾರೆ, ಅದಕ್ಕೆ ಇಕಾನಮಿಯಲ್ಲಿ ದುಡ್ಡು ಬರುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಹೈಯೆಸ್ಟ್. ಇದು ಜಿ ಕೆ. ಆಯಿತಾ? ನೆಕ್ಸ್ಟು ಗೌರ್ಮೆಂಟ್ ಕನ್ಸಂಪ್ಷನ್ ಈಸ್ ಅರೌಂಡ್ 11%. ಇನ್ವೆಸ್ಟ್ಮೆಂಟು ಮತ್ತು ಗವರ್ಮೆಂಟ್ ಕನ್ಸಂಪ್ಷನಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅಂತಂದರೆ ನಮ್ಮ ಕಾಮನ್ ಸೆನ್ಸ್ ಹೇಳಬೇಕು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಗವರ್ಮೆಂಟ್ ಕನ್ಸಂಪ್ಷನ್ ಅಂತ. ದೆನ್ ಎಕ್ಸ್ಪೋರ್ಟ್ ಸಿಚುಯೇಷನ್ ನಮಗೆ ಗೊತ್ತಿದೆ, ಇಂಡಿಯಾದಲ್ಲಿ ಯಾವಾಗಲೂ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿನೇ ಇರುತ್ತೆ ಜನರಲಿ. ಆಯಿತಾ? ಇದು ಒಂದು ಕೇಸು. ನೆಕ್ಸ್ಟು ಇವ್ರು ಇಲ್ಲೇನು ಹೇಳ್ತಿದ್ದಾರೆ, ವೆನ್ ದ ಗವರ್ಮೆಂಟ್ ಆ್ಯಂಡ್ ದ ಎಕ್ಸ್ಟರ್ನಲ್ ಸೆಕ್ಟರ್ ಆರ್ ಪ್ರೆಸೆಂಟ್ ಇನ್ ದ ಇಕಾನಮಿ ದೆನ್ ದ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮೇ ವೇರಿ ಬಟ್ ಆ್ಯನ್ ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಜನರಲಿ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದ ಇನ್ವೆಸ್ಟ್ಮೆಂಟ್. ಸೊ ಅವರು ಒಂದು ಇಕಾನಮಿಯಲ್ಲಿ ಎಷ್ಟು ಸೇವಿಂಗ್ಸ್ ಜಾಸ್ತಿ ಆದಷ್ಟು ಇನ್ವೆಸ್ಟ್ಮೆಂಟು ಅಷ್ಟೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದ ಸರ್ಕ್ಯುಲರ್ ಫ್ಲೋ ವಿಲ್ ಆಲ್ವೇಸ್ ಹೋಲ್ಡ್ ಟ್ರೂ. ಸೊ ಇದನ್ನು ನಾವು ಆಲ್ರೆಡಿ ಸರ್ಕ್ಯುಲರ್ ಫ್ಲೋ ಅಲ್ಲೂ ನಾವು ನೋಡ್ಕೊಬಂದಿದ್ದೀವಿ. ಅಲ್ಲಿ ಬರ್ಗರ್ 100 ರೂಪೀಸ್ ಇದ್ದಾಗ ಇವರು 100 ರೂಪೀಸ್ ಎಷ್ಟಿತ್ತು ಅಷ್ಟನ್ನು ಸ್ಪೆಂಡ್ ಮಾಡಿಬಿಡ್ತಾಯಿದ್ರು. ಬಟ್ 70 ರೂಪೀಸ್ ಬೇರೆ ಕಡೆ ಎಲ್ಲ 70 ರೂಪೀಸ್ ಸಿಗುತ್ತೆ ಅಲ್ವಾ. ಈಗ 100 ಕಡೆ ನಾನು ತಗೊಳ್ಳಲ್ಲ, ನಾನು 70 ಇರೋ ಕಡೆ ತೊಗೊತೀನಿ, 30 ರೂಪಾಯಿ ಉಳಿಸ್ತೀನಿ. ಸೊ ಸೇವಿಂಗ್ಸ್ ಜಾಸ್ತಿ ಆದರೆ ಇನ್ವೆಸ್ಟ್ಮೆಂಟಿಂದ ಇಕಾನಮಿ ಜಾಸ್ತಿ ಆಗುತ್ತೆ. ಬಿಕಾಸ್ ಈ 30 ರೂಪಾಯಿ ನಾನು ಮತ್ತೆ ಇನ್ನೊಂದೇನೋ ತೊಗೊಳಕ್ಕೆ ಯೂಸ್ ಮಾಡ್ಕೊತೀನಿ, ಅಥವಾ ನಂದು ಏನೋ ಒಂದು ಪ್ರೊಡಕ್ಷನ್ ಮಾಡ್ಕೊತೀನಿ, ಏನೋ ಒಂದು ಇದು ಒಟ್ಟು ಯೂಸ್ ಆಗುತ್ತೆ. ಸೊ ಸೇವಿಂಗ್ಸ್ ಜಾಸ್ತಿ ಆದಷ್ಟು ಇನ್ವೆಸ್ಟ್ಮೆಂಟ್ ಇನ್ ದ ಇಕಾನಮಿ ವಿಲ್ ಇನ್ಕ್ರೀಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸರ್ಕ್ಯುಲರ್ ಫ್ಲೋ ವಿಲ್ ಆಲ್ವೇಸ್ ಹೋಲ್ಡ್ ಟ್ರೂ. ಆಮೇಲೆ ವಾಟ್ ಎವರ್ ಇನ್ಕಮ್ ಹೌಸ್ ಹೋಲ್ಡ್ಸ್ ರಿಸೀವ್ ಈದರ್ ದೇ ಸ್ಪೆಂಡ್ ಇಟ್ ಫಾರ್ ಕನ್ಸಂಪ್ಷನ್ ಆರ್ ಸೇವ್ ಇಟ್ ಆರ್ ಪೇ ಟ್ಯಾಕ್ಸಸ್. ಈಗ ಹೌಸ್ ಹೋಲ್ಡ್ ಹತ್ರ ಏನು ದುಡ್ಡಿದೆ ಅದನ್ನು ಈದರ್ ಏನಕ್ಕಾದ್ರೂ ಖರ್ಚು ಮಾಡ್ತಾರೆ, ಇಲ್ಲ ಸೇವಿಂಗ್ಸ್ ಮಾಡ್ಕೊತಾರೆ, ಇಲ್ಲ ಟ್ಯಾಕ್ಸ್ ಕಟ್ತಾರೆ, ಅಷ್ಟೇ 3 ಕೆಲಸ. ಸೊ ಜಿ ಡಿ ಪಿ ಈಸ್ ಈಕ್ವಲ್ ಟು ಕನ್ಸಂಪ್ಷನ್, ಸೇವಿಂಗ್, ಟ್ಯಾಕ್ಸ್. ಆಯಿತಾ? ಇದರಲ್ಲಿ ನಮ್ಮ ಜಿ ಡಿ ಪಿದು ನಮ್ಮದು ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ಏನು ಫಾರ್ಮುಲಾ ಇದೆ, C+I+G + X - M ಇವಾಗ ಡಿಸ್ಕಸ್ ಮಾಡಿದ್ವಲ್ಲ ಅದು. ನಮ್ಮ ಈ ಸಿಚುಯೇಷನಲ್ಲಿ ನಾವೇನು ತೊಗೊಂಡಿದ್ದೀವಿ, ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸ್ ಪ್ಲಸ್ ಟ್ಯಾಕ್ಸಸ್ಸು. ಆಯಿತಾ? ಈಗ ಇದರಲ್ಲಿ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡ್ಕೊ. ಸಿ ಕ್ಯಾನ್ಸಲ್ ಆಯಿತಾ, I+G ಎಲ್ಲ ಹಂಗೆ ಉಳ್ಕೊಳ್ಳುತ್ತಾ. ಈಗ ಇವರು ಇದನ್ನು ಆಲ್ಟರ್ ಮಾಡ್ಕೊಂಡಿದ್ದಾರೆ. I - S ಇನ್ವೆಸ್ಟ್ಮೆಂಟ್ ಮೈನಸ್ ಸೇವಿಂಗ್ಸ್
plus government expenditure minus taxes is equal to import minus export. If there is no government and no external sector, ಗವರ್ಮೆಂಟು ಇಲ್ಲ ಎಕ್ಸ್ಟರ್ನಲ್ ಸೆಕ್ಟರು ಇಲ್ಲ, ಆಗ ಏನಾಗುತ್ತೆ ಐ ಮೈನಸ್ ಎಸ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತಾ. ಐ ಮೈನಸ್ ಎಸ್ ಇಸ್ ಈಕ್ವಲ್ ಟು ಝೀರೋ. ಸೊ ಐ ಇಸ್ ಈಕ್ವಲ್ ಟು ಎಸ್ ಅಂತ ಬರಿಬೋದಾ ಇದನ್ನು? ಐ ಇಸ್ ಈಕ್ವಲ್ ಟು ಎಸ್ ಆಯ್ತಲ್ಲ. ಅವಾಗ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಆಗುತ್ತೆ. ಈ ಕಾನ್ಸೆಪ್ಟನ್ನ ಅವರು ಎಕ್ಸಾಮಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟಲ್ಲಿ ಅವನು ಕೇಳ್ತಾನೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ಇನ್ವೆಸ್ಟ್ಮೆಂಟ್ ಇನ್ ದ ಇಕಾನಮಿ ವಿಲ್ ಬಿ ಈಕ್ವಲ್ ಟು ದ ಸೇವಿಂಗ್ಸ್ ಆಫ್ ದ ಹೌಸ್ ಹೋಲ್ಡ್ಸ್ ಅಥವಾ ಸೇವಿಂಗ್ಸ್ ಅಂತ ಕೇಳ್ತಾನೆ. ಆವಾಗ ಸ್ಟೇಟ್ಮೆಂಟಲ್ಲಿ ಕೊಡ್ತಾನೆ ಏನಂತ, ವೆನ್ ದೆರ್ ಈಸ್ ನೋ ಗವರ್ಮೆಂಟ್ ಸೆಕ್ಟರ್. ಆಪ್ಷನ್ ಬಿ, ವೆನ್ ದೆರ್ ಈಸ್ ನೋ ಎಕ್ಸ್ಟರ್ನಲ್ ಸೆಕ್ಟರ್. ಆಪ್ಷನ್ ಬಿ, ಬೋತ್. ಆಪ್ಷನ್ ಸಿ, ಇಟ್ ಕ್ಯಾನ್ ನಾಟ್ ಬಿ ಪಾಸಿಬಲ್ ಅಟ್ ಆಲ್. ಆವಾಗ ಬೋತ್ ಅಂತ ಹೇಳಬೇಕು. ಬಿಕಾಸ್ ಗವರ್ಮೆಂಟು ಇರಬಾರ್ದು, ಎಕ್ಸ್ಟರ್ನಲ್ ಸೆಕ್ಟರು ಇರಬಾರ್ದು. ಆವಾಗ ಐ ಮೈನಸ್ ಎಸ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಇನ್ಕಮ್ ಮೆಥಡ್. ಅದೇ ಲ್ಯಾಂಡು, ಲೇಬರು, ಆಂಟ್ರಪ್ರಿನರು, ಕ್ಯಾಪಿಟಲ್ ಏನಿತ್ತು ಅವ್ರದ್ದು ಫ್ಯಾಕ್ಟರ್ ಪೇಮೆಂಟ್ಸ್ ಇವಾಗ ಎಷ್ಟು ಬರ್ತಿದೆ, ಟೋಟಲ್ ಎಷ್ಟು ಬರ್ತಾಯಿತ್ತು, ಅದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಒಂದು ನನಗೆ ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂನೇ ಈಸ್ ಈಕ್ವಲ್ ಟು ಜಿ ಡಿ ಪಿ. ಆಯಿತಾ? ಯಾವುದು? ಪ್ರಾಫಿಟು, ಇಂಟ್ರೆಸ್ಟು, ರೆಂಟು, ವೇಜಸ್ಸು. ಸೊ ಈ ಮೂರು ಮೆಥಡಿಂದನೂ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಸ್ವಲ್ಪ ಒಂದು ಪಾಯಿಂಟ್ ಸಮಥಿಂಗ್ ಅಷ್ಟು ಪರ್ಸೆಂಟೇಜ್ ವೇರಿ ಆಗಬಹುದು, ಬಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಜಿ ಡಿ ಪಿ. ಆಯಿತಾ? ನೆಕ್ಸ್ಟು ಅವಾಗ ಹೇಳಿದ್ವಲ್ಲ ನಾವು ಡೆಫಿನೇಷನ್ ಓದಬೇಕಾದ್ರೆ ಡೊಮೆಸ್ಟಿಕ್ ಟೆರಿಟರಿ ಅಂತ ನಾನು ಹಿಂಗೆ ಮಾರ್ಕ್ ಮಾಡಿದ್ದೆ. ಹಂಗಂದರೆ ಯಾವ್ಯಾವುದು ಬರುತ್ತೆ ಅಂತ. ಸೊ ಬರೀ ಇಂಡಿಯಾ ಮ್ಯಾಪ್ ಏನಿದೆ ಇದಿಷ್ಟರಲ್ಲೇ ಅಷ್ಟೇ ಅಲ್ಲ, ಇದಲ್ಲದೇನೂ ಬೇರೆ ಕಡೆಯಿಂದನೂ ಇಂಡಿಯಾಗೆ ಇನ್ಕಮ್ ಬರುತ್ತೆ. ಅದನ್ನು ಎಲ್ಲನೂ ನಾವು ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತೀವಿ. ಯಾವ್ಯಾವುದು ಅಂತಂದರೆ ಪೊಲಿಟಿಕಲ್ ಫ್ರಂಟಿಯರ್ಸ್ ಆಫ್ ದ ಕಂಟ್ರಿ ಇನ್ಕ್ಲೂಡಿಂಗ್ ಇಟ್ಸ್ ಟೆರಿಟೋರಿಯಲ್ ವಾಟರ್. ಇಲ್ಲಿ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲಲ್ಲಿ ನಾವು ಫಿಶಿಂಗ್ ಆ್ಯಕ್ಟಿವಿಟೀಸ್ ಮಾಡೋದು ಅಥವಾ ಏನೋ ಆಯಿಲ್ ಎಕ್ಸ್ಪೋರ್ಟ್ ಮಾಡೋದು ಏನೋ ಒಂದು ಮಾಡ್ತೀವಲ್ಲ, ಅದರಿಂದನೂ ಏನು ನಮಗೆ ರೆವೆನ್ಯೂ ಬರುತ್ತೆ ಅದನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ. ಇನ್ಕ್ಲೂಡಿಂಗ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಒಳಗಡೆ ಏನಾಗ್ತಿದೆ ಅದು. ಜೊತೆಗೆ ಶಿಪ್ಸು, ಏರ್ಕ್ರಾಫ್ಟ್ಸ್ ಆಪ್ರೇಟೆಡ್ ಬೈ ರೆಸಿಡೆಂಟ್ಸ್ ಆಫ್ ದ ಕಂಟ್ರಿ ಬಿಟ್ವೀನ್ 2 or more ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ಏರ್ ಇಂಡಿಯಾ ಸರ್ವೀಸಸ್ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಅಲ್ಲಿಂದ ಏನು ಬರುತ್ತೆ ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟು ಫಿಶಿಂಗ್ ವೆಸಲ್ಸ್, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ rigs, floating platforms operated by residents of the country in the international waters. ಇಂಟರ್ನ್ಯಾಷನಲ್ ವಾಟರ್ಸ್ ಬರೀ ಇಲ್ಲಲ್ಲ, ಇಂಟರ್ನ್ಯಾಷನಲ್ ವಾಟರ್ಸ್ ಎಲ್ಲೋ ಪೆಸಿಫಿಕ್ ಓಷನ್ನು ಅಲ್ಲಿ ಇಲ್ಲಿ ಎಲ್ಲಿಂದನಾದರೂ ಸರಿ, ಅಲ್ಲಿ ನಮ್ಮ ರೆಸಿಡೆಂಟ್ಸು ಅಲ್ಲಿ ಹೋಗ್ಬಿಟ್ಟು ಬಿಸ್ನೆಸ್ ಮಾಡ್ತಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಏನೋ ರೆವೆನ್ಯೂ ಜನ್ರೇಟ್ ಮಾಡ್ತಿದ್ದಾರೆ ಅಂದರೆ ಅದು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಆಯಿತಾ? ನೆಕ್ಸ್ಟು ಎಂಬಸೀಸ್, ಕಾನ್ಸುಲೇಟ್ಸ್ ಆ್ಯಂಡ್ ಮಿಲಿಟ್ರಿ ಎಸ್ಟಾಬ್ಲಿಷ್ಮೆಂಟ್ಸ್ ಆಫ್ ಕಂಟ್ರಿ ಲೊಕೇಟೆಡ್ ಇನ್ ಅದರ್ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ಇಂಡಿಯನ್ ಎಂಬಸಿ ಇನ್ ಯು ಎಸ್ ಎ ಆರ್ ಜಪಾನ್ ಎಕ್ಸೆಟ್ರಾ. ಆ್ಯಂಡ್ ಇಟ್ ಎಕ್ಸ್ಕ್ಲೂಡ್ಸ್ ಆಲ್ ಎಂಬಸೀಸ್. ಏನಂತ ಅಂದರೆ ಎಂಬಸಿ ಅಂತ ಅಂದರೆ ಆಫೀಸರ್ ಇರ್ತಾರೆ, ಫಾರಿನ್ ಲೆವೆಲ್ ಆಫೀಸರ್. ಆಯಿತಾ? ಅವರು ಇಂಡಿಯಾದಲ್ಲಿ ಬಂದು ನಮ್ಮ ಜೊತೆ ಇಲ್ಲೇ ಇರ್ತಾರೆ. ನಮ್ಮ ಇಂಡಿಯಾದಲ್ಲೇ ಅವ್ರಿಗೆ ಜಾಗ ಇರುತ್ತೆ, ಅವರಿಗೆ ಅಂತ ಉಳ್ಕೊಳ್ಳೋದಕ್ಕೆ ಆಫೀಸಸ್ ಎಲ್ಲ ಇರುತ್ತೆ. ಈಗ IFS ಎಲ್ಲ ಆದರೆ ಅವರು ಅಲ್ಲೇ ಹೇಗೆ ವರ್ಕ್ ಮಾಡ್ತಿದ್ದಾರೆ ಅದೇ ಥರ ಇಲ್ಲಿಗೂ ಬಂದಿರ್ತಾರೆ ಅಲ್ವಾ ವರ್ಕ್ ಮಾಡೋದಕ್ಕೆ. ಹೈ ಕಮಿಷ್ನರ್ಸು, ಎಂಬಸೀಸ್, ಫಾರಿನ್ ದೇಶದವರು, ಅವ್ರದ್ದನ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. ಬೇರೆ ದೇಶದ ಎಂಬಸೀಸ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. ನಮ್ಮ ದೇಶದ ಎಂಬಸೀಸ್ ಬೇರೆ ಕಡೆ ಇರ್ತಾರೆ ಅಲ್ವಾ, IFS ಆಫೀಸರ್ಸ್ ಎಲ್ಲರೂ, ಅವ್ರದ್ದು ಇನ್ಕಮ್ ಎಲ್ಲ ನಾವು ನಮ್ಮದ್ರಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಯಿತಾ? ಅದನ್ನೇ ಹೇಳಿದ್ದಾರೆ. ದಸ್ ಡೊಮೆಸ್ಟಿಕ್ ಟೆರಿಟರಿ ಮೇ ಬಿ ಡಿಫೈನ್ಡ್ ಆಸ್ ದ ಪೊಲಿಟಿಕಲ್ ಫ್ರಂಟಿಯರ್ಸ್ ಆಫ್ ದ ಕಂಟ್ರಿ ಇನ್ಕ್ಲೂಡಿಂಗ್ ಇಟ್ಸ್ ಟೆರಿಟೋರಿಯಲ್ ವಾಟರ್ಸ್, ಶಿಪ್ಸು, ಏರ್ಕ್ರಾಫ್ಟ್ಸು, ಫಿಶಿಂಗ್ ವೆಸಲ್ಸ್ ಆಪ್ರೇಟೆಡ್ ಬೈ ರೆಸಿಡೆಂಟ್ಸ್ ಆಫ್ ದ ಕಂಟ್ರಿ, ಎಂಬಸೀಸ್ ಆ್ಯಂಡ್ ಕಾನ್ಸುಲೇಟ್ಸ್ ಲೊಕೇಟೆಡ್ ಅಬ್ರಾಡ್. ಸೊ ಇದರಲ್ಲೂ ಒಂದು ಕ್ವಶನ್ ಕೇಳ್ತಾನೆ. ಆಲ್ರೆಡಿ ಒಂದು ಸಲ ಈಗ 2019 2020 ಎಲ್ಲ ಏನೋ ಕೇಳಿದ್ದ ಅಂತ ಅಂದ್ಕೊತೀನಿ, ಅಥವಾ 21ನಲ್ಲಿರಬೇಕು. ಸೊ ಸದ್ಯಕ್ಕೆ ಫಸ್ಟ್ ಪಾರ್ಟಲ್ಲಿ ಇಷ್ಟೇ. ಇಲ್ಲಿಂದ ಮುಂದಕ್ಕೆ ಇನ್ನೊಂದು ಪಾರ್ಟಲ್ಲಿ ವೀಡಿಯೋ ಹಾಕ್ತೀನಿ, ಅದರಲ್ಲಿ ನೋಡಿ.